कृष्णवेणीसंस्थं तत्तेवेतलस्थं श्रेयसं मनसा मे व्यासप्रतिष्ठितं वन्दे सततं कालमाडि दुर्गाविध्वंतरमयि वैष्णवेनी वरेन्द्रमे श्रीराघवेन्द्र गुरवे नमोऽत्यन्तदयालवे श्रीशान्तिनीलमनसे इति धर्मरताय च माधवार्याय गुरवे नमो वैराग्यशालिने अनवद्यात्मचारित्रं वादिखद्योतभास्करं विद्यामान्यगुरुं वन्दे विद्याविद्योतभास्करं तपःस्वाध्याय शुश्रूषा कृष्णपूजारमुनि विश्वेशनिष्ठतं वन्दे परिव्राट्चक्रवर्ती श्रीगुरुभ्यो नमः हरिः। ನಾರಾಯಣ ವರ್ಣ ಅಂತ ಹೇಳಿದ್ರೆ ಮತ್ತೊಂದು ಹೆಸರು ನಾರಾಯಣ ಕವಚ. ಅಂದ್ರೆ ಬಾಹ್ಯ ಪದಾರ್ಥಗಳಿಂದ ಆಗುವಂತಹ ತೊಂದರೆಗಳಿಗೆ ನಾವು ಹಲವು ತರದ ಕವಚಗಳನ್ನ ನಾವು ಧಾರಣೆ ಮಾಡ್ತೀವಿ ಜೀವನದಲ್ಲಿ. ಆದ್ರೆ ನಮ್ಮ ಆತ್ಮಕ್ಕೆ ಆಗುವಂತಹ ಅನರ್ಥಗಳೇನಿದೆ, ಕ್ರೋಧ, ಮದ, ಮಾತ್ಸರ್ಯ ಇವುಗಳಿಂದ ಆಗಿರಬಹುದು ಅಥವಾ ದುಷ್ಟ ಶಕ್ತಿಗಳಿಂದ ಆಗಿರಬಹುದು, ಇದಕ್ಕೋಸ್ಕರ ಒಂದು ಆತ್ಮಕ್ಕೆ ಒಂದು ಕವಚವನ್ನ ತಿಳಿದುಕೊಳ್ಳಬೇಕಲ್ಲ ನಾವು. ಅದು ಯಾವುದು ಅಂತ ಹೇಳಿದ್ರೆ ಅದೇ ನಾರಾಯಣ ಕವಚ ಅಂತ ಹೇಳಿ. ಏನು ನಾರಾಯಣ ಕವಚ ಅಂತ ಹೇಳಿದ್ರೆ ನಾರಾಯಣನೇ ಸಾಕ್ಷಾತ್ ಭಗವಂತನೇ ನಮಗೆ ಕವಚವಾಗಿ ನಿಂತಿರ್ತಾನೆ ಅನ್ನೋದು ಒಂದು ಅರ್ಥ. ಮತ್ತೊಂದು, ನಾರಾಯಣ ಸ್ಮರಣೆ ಮಾಡಿದ್ರೆ ಭಗವಂತ ನಮಗೆ ಯಾವಾಗಲೂ ಕೂಡ, ಅಂದ್ರೆ ಭಗವಂತನ ನಾಮ ಸ್ಮರಣೆ ಮಾಡಿದ್ರೆ ಸಾಕು, ಭಗವಂತ ನಮಗೆ ಕವಚವಾಗಿ ಒಂದು ಶಕ್ತಿಯನ್ನು ತುಂಬಿಕೊಡ್ತಾನೆ ಅಂತ ಹೇಳಿ ಈ ನಾರಾಯಣ ವರ್ಣದ ಒಂದು ಮಹತ್ವವನ್ನು ನಾವು ಕೇಳ್ತೇವೆ. ನಾವು ನಿನ್ನೆ ದಿನ ನಾರಾಯಣ ವರ್ಣ ಹೇಗೆ ಪ್ರಸ್ತುತವಾಯಿತು ಅನ್ನೋದನ್ನ ತಿಳಿದ್ವಿ. ನಾರಾಯಣ ವರ್ಣವನ್ನ ಜಪಿಸಬೇಕಾದ್ರೆ, ಪಾರಾಯಣ ಮಾಡಬೇಕಾದ್ರೆ ಆಂತರಿಕ ಶುದ್ಧಿ ಹಾಗೂ ಬಾಹ್ಯ ಶುದ್ಧಿ ಬಹಳ ಮುಖ್ಯ. ಹಾಗೆ ಧ್ಯಾನ ಶ್ಲೋಕ ಏನು ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಒಂದೆರಡು ಮೂರು ಪ್ರಸಂಗಗಳನ್ನು ಕೂಡ ನಾವು ನೋಡಿದ್ವಿ. ನೀರಿನಿಂದಾಗಿ ಮತ್ಸ್ಯರಿಗೆ ಭಗವಂತ ಕಾಪಾಡಲಿ, ಭೂಮಿಯಲ್ಲಿ ವಾಮನ ರೂಪಿ ಭಗವಂತ ನಮ್ಮನ್ನ ರಕ್ಷಣೆ ಮಾಡಲಿ, ಕಾಡಿನಲ್ಲಿ ನರಸಿಂಹದೇವರು ನಮ್ಮನ್ನ ಕಾಪಾಡಲಿ ಅಂತ ಹೇಳಿ ಹೀಗೊಂದು ಮೂರ್ನಾಲ್ಕು ಶ್ಲೋಕಗಳನ್ನ ನಾವು ನೋಡಿದ್ವಿ. ಮುಂದಿನ ಶ್ಲೋಕ ಏನಂತ ಹೇಳಿದ್ರೆ, ರಕ್ಷತ್ವಸೋ ಮಾಧ್ವನಿ ಯಜ್ಞಕಲ್ಪಃ ಸುದಂಸ್ತ್ರಯೋನ್ನಿ ತಧರೋ ವರಾಹ ರಾಮೋದ್ರಿಕೂಟೇಶ್ವಥ ವಿಪ್ರವಾಸೆ ಸಲಕ್ಷ್ಮಣೋ ವ್ಯಾದ್ ಭರತಾಗ್ರಜೋ ಮಾಂ ಅಂತ ಹೇಳಿ. ಏನಂತ ಹೇಳಿದ್ರೆ, ಪರಿಮಳ ಮತ್ತು ಶಿಖರಗಳಲ್ಲಿ ನಮ್ಮನ್ನ ಪರಶುರಾಮ ದೇವರು ರಕ್ಷಣೆ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಒಂದು ಸ್ವಲ್ಪ ಸುಲಭ ಆಗಿದೆ ಅಂತ ಅನ್ಕೊಳ್ತೀವಿ ನಾವು. ಬದರಿ ಯಾತ್ರೆಯನ್ನ ಮಾಡಬೇಕಾದ್ರೆ, ಬೇರೆ ಬೇರೆ ಈ ಚಾರ್ಧಾಮ ಯಾತ್ರೆಗಳನ್ನ ಮಾಡಬೇಕಾದ್ರೆ ಬಹಳ ಈಗಿನ ಒಂದು ಸೌಲಭ್ಯಗಳನ್ನ ನೋಡಿದಾಗ ಬಹಳ ಸುಲಭವಾಗಿ ನಾವು ಯಾತ್ರೆಗಳನ್ನ ಮಾಡ್ತೀವಿ ಅಂತ ನಮಗೆ ಗೊತ್ತಾಗುತ್ತೆ. ಆದ್ರೆ ಹಿಂದಿನ ಕಾಲದಲ್ಲಿ ಹಿರಿಯರು ಹೇಳ್ತಾ ಇದ್ರು, ಬದ್ರಿ ಸಮಾರಾಧನೆ ಯಾಕೆ ಮಾಡ್ತಿದ್ವಿ ಅಂತ ಹೇಳಿದ್ರೆ ಅವ್ರು ಬಂದ್ರು ಅಂದ್ರೆ ಸಂತೋಷ ಅಂತ ಹೇಳಿ, ಬದ್ರಿ ಹೋದ್ರು ಅಂತ ಹೇಳಿದ್ರೆ ಇನ್ನು ಬರಲ್ಲ ಅನ್ನೋದು ಒಂದು ನಿಶ್ಚಯವಾಗಿತ್ತು. ಅವ್ರು ಬಂದ್ರೆ ಸಂತೋಷದಲ್ಲಿ ಬದ್ರಿ ಸಮಾರಾಧನೆ ಮಾಡ್ತಿದ್ವಿ ಅಂತ ಹೇಳಿ. ಇಂಥ ಶಿಖರಗಳನ್ನ ಇರಬೇಕಾದ್ರೆ, ಪರ್ವತಗಳನ್ನ ಇರಬೇಕಾದ್ರೆ ನಾವು ಕೇಳಿರ್ತೀವಿ, ಸುಮಾರು ವರ್ಷಗಳ ಹಿಂದೆ ತಿರುಮಲದಲ್ಲಿ ಯಾರೋ ಒಬ್ಬ ಬಾಲಕನ್ನ ಚಿರತೆ ಹಿಡಿದುಕೊಂಡು ಹೋಗಿತ್ತು ಅಂತ ಹೇಳಿ. ಹೀಗೆ ಪರ್ವತ ಶಿಖರಗಳನ್ನ ಏರಬೇಕಾದ್ರೆ, ಭಗವಂತನ ಸನ್ನಿಧಾನಗಳಿಗೆ ಹೋಗ್ಬೇಕಾದ್ರೆ ಏನೋ ಒಂದು ಅವಘಡಗಳು ಆಗ್ತಾ ಇರುತ್ತೆ. ಇಂಥ ಸಂದರ್ಭಗಳಲ್ಲಿ ನಮ್ಮನ್ನ ಪರಶುರಾಮ ನೀವು ಕಾಪಾಡು ಅಂತ ಹೇಳಿ ಆ ಪರಶುರಾಮ ದೇವರಲ್ಲಿ ಪ್ರಾರ್ಥನೆ ಮಾಡೋದು. ಪರಶುರಾಮ ರೂಪ ಅಂತ ಹೇಳಿದ್ರೆ ಬಹಳ ಅದ್ಭುತವಾದ ರೂಪ. ಅದು ಎಲ್ರಿಗೂ ಕೂಡ ಗೊತ್ತಿದೆ. ದುಷ್ಟ ಕ್ಷತ್ರಿಯರೆಲ್ಲರನ್ನೂ ಕೂಡ ಸಭೆ ಬೆಳೆದು ಇಡೀ ಭೂಮಂಡಲವನ್ನ ತಮ್ಮ ಹತೋಟಿಗೆ ತೆಗೆದುಕೊಂಡು ಏನು ಅವರು ಸುಖವನ್ನು ಅನುಭವಿಸಿದ್ರ? ಇಲ್ಲ. ಯಾವ ಋಷಿಗಳಿದ್ರಲ್ಲ ಎಲ್ಲರಿಗೂ ಕೂಡ ದಾನ ಮಾಡಿದ್ರು, ಒಂದ್ ಇಂಚು ಭೂಮಿಯನ್ನು ಕೂಡ ಇಟ್ಕೊಳ್ಳಲಿಲ್ಲ. ಆಗ ಋಷಿಗಳು ಕೇಳಿದ್ರಂತೆ, ಎಲ್ಲಾ ಭೂಮಿ ನೀವು ನಮಗ್ ಕೊಟ್ರಿ, ಆದ್ರೆ ನೀವೆಲ್ಲ ವಾಸ ಮಾಡ್ತೀರಿ, ಕೊಟ್ಟಂತಹ ಭೂಮಿಯಲ್ಲಿ ಬಂದು ವಾಸ ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಅವಕಾಶ ಇಲ್ಲ, ಹೇಗೆ ಮಾಡ್ತೀರಿ ಮತ್ತೆ ಅಂತ ಹೇಳಿದಾಗ ಆಗ ಪರಶುರಾಮ ದೇವರು ತಮ್ಮ ಬತ್ತಳಿಕೆಯಿಂದ ಬಾಣವನ್ನು ತೆಗೆದು ಬಿಟ್ಟಾಗ ನಮ್ಮ ಈ ಹಿಂದೂ ಮಹಾಸಾಗರ ಅದು ಹಿಂದಕ್ಕೆ ಹೋಯ್ತು ಅಂತ ಹೇಳಿ ಅದನ್ನ ನಾವು ಇವತ್ತು ಪರಶುರಾಮ ಕ್ಷೇತ್ರ ಅಂತ ಕರಿತೀವಿ. ನಾವು ಸಂಕಲ್ಪ ಮಾಡ್ಬೇಕಾದ್ರೆ ರಾಮ ಕ್ಷೇತ್ರ ಅಂತ ನಾವೆಲ್ಲರೂ ಸಂಕಲ್ಪ ಮಾಡ್ತೀವಲ್ವಾ, ಹಾಗೆ
ಗೋಕರ್ಣದಿಂದ ಹಿಡಿದು ತಿರುವನಂತಪುರಂವರೆಗೂ ಕೂಡ ಅದನ್ನ ಪರಶುರಾಮ ಕ್ಷೇತ್ರ ಅಂತ ವ್ಯವಹಾರ ಮಾಡ್ತಾರೆ. ಯಾಕಂದ್ರೆ ಪರಶುರಾಮ ದೇವರು ಸೃಷ್ಟಿ ಮಾಡಿದಂತಹ ಒಂದು ಸ್ಥಳ ಅದು. ಅದರಿಂದ ಅದನ್ನ ಪರಶುರಾಮ ಕ್ಷೇತ್ರ ಅಂತ ಕರೀತಾರೆ. ನಾವು ಕೂಡ ಅಲ್ಲಿ ಹೋದಾಗ ಸಂಕಲ್ಪಾದಿಗಳನ್ನ ಮಾಡಬೇಕಾದ್ರೆ ಪರಶುರಾಮ ಕ್ಷೇತ್ರ ಅಂತಲೂ ನಾವು ಸಂಕಲ್ಪ ಮಾಡಬೇಕು ಅಂತ ಹೇಳಿ. ಇಂತಹ ಪರಶುರಾಮ ದೇವರು ನಮಗೆ ಪರ್ವತ ಶಿಖರಗಳಲ್ಲಿ ಒಂದು ರಕ್ಷಣೆಯನ್ನ ಕೊಡ್ಲಿ ಅಂತ ಹೇಳಿ. ಅಷ್ಟೇ ಅಲ್ಲ, ಸಲಕ್ಷ್ಮಣೋವ್ಯಾದ್ ಭರತಾಗ್ರಜೋ ಮಾಂ ವಿಪ್ರವಾಸೆ ಸಲಕ್ಷ್ಮಣೋವ್ಯಾದ್ ಭರತಾಗ್ರಜೋ ಮಾಂ ಅಂತ ಹೇಳಿ. ಪ್ರವಾಸಗಳಲ್ಲಿ ಯಾವುದೋ ಒಂದು ಊರಿನಿಂದ ಮತ್ತೊಂದು ಊರಿಗೋ ಹೀಗೆ ಪ್ರವಾಸಗಳನ್ನ ಮಾಡಬೇಕಾದ್ರೆ ಲಕ್ಷ್ಮಣನಿಂದ ಸಹಿತನಾದಂತಹ ರಾಮದೇವರು ನಮಗೆ ರಕ್ಷಣೆಯನ್ನ ಕೊಡಲಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನೀವು ನೋಡ್ತಾ ಬನ್ನಿ, ಯಾವುದೇ ರೂಪವನ್ನ ಸುಖಾಸುಮ್ಮನೆ ಇಲ್ಲಿ ಹೇಳಿಲ್ಲ. ನೀರಿನಲ್ಲಿ ಮತ್ಸ್ಯರೂಪಿ ಭಗವಂತ ಒಂದು ಸಂಬಂಧ ಇದೆ, ನೆಲದಲ್ಲಿ ವಾಮನ ಒಂದು ಸಂಬಂಧ ಇದೆ, ಶಿಖರಗಳಲ್ಲಿ ಪರಶುರಾಮ ಒಂದು ಸಂಬಂಧ ಇದೆ. ಹಾಗೆ ಇಲ್ಲೂ ಕೂಡ ಪ್ರವಾಸದಲ್ಲಿ ರಾಮಚಂದ್ರ ನಮ್ಮನ್ನ ಕಾಪಾಡಲಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ರಾಮ 14 ವರ್ಷಗಳ ಕಾಲ ವನವಾಸ ಮಾಡಿದ. ಅಂದ್ರೆ ವನದ ವಾಸಗಳು ಒಂದೇ ಕಡೆ ಇರಲಿಲ್ಲ, ಪ್ರವಾಸ ಮಾಡ್ತೇನೆ ಹೋದ ಎಲ್ಲಾ ಕಡೆಯಲ್ಲೂ ಕೂಡ. ಅದರಿಂದಾಗಿ ಅಂತಹ ಸಂದರ್ಭಗಳಲ್ಲಿ ನಮಗಂತ ಸಂದರ್ಭ ಬಂದಾಗ ಶ್ರೀರಾಮಚಂದ್ರ, ಎಂತಹ ಶ್ರೀರಾಮಚಂದ್ರ, ಲಕ್ಷ್ಮಣ ಸಹಿತನಾದಂತಹ ಶ್ರೀರಾಮಚಂದ್ರ ನಮಗೆ ರಕ್ಷಣೆಯನ್ನ ಕೊಡಲಿ ಅಂತ ಹೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ಮಾನುಗ್ರ ಜನ್ವಾಖಿಲ ಪ್ರಮಾದ ನಾರಾಯಣ ಪಾದ ನರಷ್ಟ ಹಾಪಾದ ಅಂತ ಹೇಳಿ. ಅಷ್ಟೇ ಅಲ್ಲ, ಮುಂದೆ ಹೇಳ್ತಿದ್ದಾರೆ ನಮ್ಮನ್ನ ಪ್ರಮಾದ, ಎಲ್ಲಾ ರೀತಿಯ ಪ್ರಮಾದಗಳಿಂದ ನಾರಾಯಣರಿಗೆ ಭಗವಂತ ನಮ್ಮನ್ನು ಕಾಪಾಡಲಿ ಅಂತ ಹೇಳಿ. ಏನು ಪ್ರಮಾದ ಅಂದ್ರೆ ಏನು ಅಂತ ನಮಗೊಂದು ಪ್ರಶ್ನೆ ಬರುತ್ತೆ. ನಾವೆಲ್ಲ ಏನ್ ಅನ್ಕೊಂಡಿದೀವಿ, ಪ್ರಮಾದ ಅಂತ ಹೇಳಿದ್ರೆ ಏನೋ ಒಂದು ತೊಂದರೆ ಆಯಿತು ಅಂತ ಹೇಳಿದ್ರೆ ನಾವು ಅದನ್ನ ಪ್ರಮಾದ ಅಂತ ಕರಿತೀವಿ. ಈ ನಾವು ಲೋಕದಲ್ಲಿ ವ್ಯವಹಾರ ಮಾಡ್ತಿರೋದೇನಂತ ಹೇಳಿದ್ರೆ ಏನೋ ಒಂದು ತೊಂದರೆ ಆಯ್ತು ಅಂತ ಹೇಳಿದ್ರೆ ಬಹಳ ಪ್ರಮಾದಕ್ಕೊಳಗಾದ್ರು ಇವರು, ಅಥವಾ ಏನಾದ್ರು ಅಪಘಾತ ಆಯ್ತು ಅಂತ ಹೇಳಿದ್ರೆ ಪ್ರಮಾದಕ್ಕೊಳಗಾದ್ರು ಇವರು ಅಂತ ನಾವು ಅನ್ಕೊಳ್ತೇವೆ. ಇಂತಹ ಪ್ರಮಾದಗಳಿಂದ ಭಗವಂತ ನಮ್ಮನ್ನ ರಕ್ಷಿಸಲಿ ಅಂತನಾ? ಅಲ್ಲ. ಪ್ರಮಾದ ಅಂದ್ರೆ ಏನು ಅನ್ನೋದನ್ನ ಮಧ್ವಾಚಾರ್ಯರು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ. ಅವರು ಅಪ್ರಮಾದ ಅಂದ್ರೆ ಏನು ಅಂತ ತಿಳಿಸ್ತಾರೆ ನಮಗೆ. ಅಪ್ರಮಾದ ಅಂದ್ರೆ ಏನು ಅಂತ ತಿಳಿಸ್ತಾರೆ, ಆಗ ಪ್ರಮಾದ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅಪ್ರಮಾದ ಅಂತ ಹೇಳಿದ್ರೆ ಅವಿಸ್ಮೃತಿ ಸದಾ ವಿಷ್ಣೋ ಅನ್ಯಥಾ ಜ್ಞಾನವರ್ಜನಂ ಶಾಸ್ತ್ರಾಭ್ಯಾಸ ಸದೋದ್ಯೋಗ ಶ್ರವಣಾಕ್ಷ ವಿಚಾರತಃ ನಿಷಿದ್ಧ ಕರ್ಮಣಾಂ ತ್ಯಾಗ ಸ್ವಧರ್ಮಸ್ಯ ತ್ರುತಿಸ್ತದ ಅಪ್ರಮಾದ ಇತಿ ಪ್ರೋಕ್ತಃ ಅಂತ ಹೇಳಿ. ಏನ್ ಅಪ್ರಮಾದ ಅಂತ ಹೇಳಿದ್ರೆ ಅವಿಸ್ಮೃತಿ ಸದಾ ವಿಷ್ಣೋ, ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಭಗವಂತನ ಸ್ಮರಣೆಯನ್ನು ಮಾಡ್ತಿರ್ಬೇಕು. ಯಾವತ್ತೂ ಕೂಡ ಭಗವಂತನ ನಾವು ಮರಿಬಾರದು ಅಂತ ಹೇಳಿ. ನಾವು ಯಾವುದೇ ಕೆಲಸ ಮಾಡ್ತಾ ಇರ್ಲಿ, ಭಗವಂತನ ಪರಿಜ್ಞಾನ, ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾನಂತಹ ಅರಿವು ನಮ್ಮಲ್ಲಿ ಇರಬೇಕು ಅಂತ ಹೇಳಿ. ಅವಿಸ್ಮೃತಿ ಸದಾ ವಿಷ್ಣೋ ಅನ್ಯಥಾ ಜ್ಞಾನವರ್ಜನಂ ಅಂತ ಹೇಳಿ. ಅನ್ಯಥಾ ಜ್ಞಾನವರ್ಜನಂ ಅಂದ್ರೆ ವೇದಕ್ಕೆ ವಿರುದ್ಧವಾದಂತಹ ಆ ವಿಷಯಗಳನ್ನ ಮನನ ಮಾಡೋದು. ಮತ್ತೇನು, ಅನ್ಯಥಾ ಭಗವಂತನಿಗೆ ವಿರುದ್ಧವಾದಂತಹ ವಿಚಾರಗಳನ್ನ ಮಾಡೋದು. ಭಗವಂತ ಎಲ್ಲಾ ಗುಣಗಳಿಂದಲೂ ಕೂಡ ಪೂರ್ಣನಾದವನು. ನಾವೇನು ಈ ರೀತಿ ಯೋಚನೆ ಮಾಡಿಬಿಟ್ರೆ ಅವನಲ್ಲೂ ಕೂಡ ದೋಷ ಇದೆ. ರಾಮ ಸೀತೆಯನ್ನು ಬಿಟ್ಟು ಹೋದ, ಸೀತೆಗೆ ಎಷ್ಟೊಂದು ತೊಂದರೆ ಕೊಟ್ಟ ಅಂತ ಹೇಳಿ ಈ ತರದ ಜ್ಞಾನವನ್ನು ನಾವು ಪರಿತ್ಯಾಗ ಮಾಡಬೇಕು ಅಂತ ಹೇಳಿ. ಮತ್ತೆ ಶಾಸ್ತ್ರಾಭ್ಯಾಸ, ಯಾವಾಗಲೂ ಕೂಡ ತತ್ವಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಶಾಸ್ತ್ರಾಭ್ಯಾಸವನ್ನು ಮಾಡ್ತಾನೇ ಇರಬೇಕು ಅಂತ ಹೇಳಿ. ಶ್ರವಣಾಕ್ಷ ವಿಚಾರತಃ, ಮತ್ತೆ ಭಗವಂತನಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನೇ ಕೇಳ್ತಾ ಅವುಗಳನ್ನೇ ವಿಚಾರ ಮಾಡಬೇಕು. ಅಂದ್ರೆ ಕೇಳಿದ್ದನ್ನ ಪುನಃ ಪುನಃ ಮನನ ಮಾಡಬೇಕು ಅಂತ ಹೇಳಿ. ನಿಷಿದ್ಧ ಕರ್ಮಣಾಂ ತ್ಯಾಗ, ಯಾವುದನ್ನ ಮಾಡಬಾರದು ಅಂತ ಹೇಳಿದಾರೋ ಅದನ್ನ ಯಾವತ್ತೂ ಕೂಡ ಮಾಡಬಾರದು ಅಂತ ಹೇಳಿ. ಯಾವುದನ್ನ ಮಾಡಬಾರದು ಅಂತ ಹೇಳಿದರೆ ಸಂಧ್ಯಾ ವಂದನೆ ಮಾಡಬಾರದು ಅಂತ ಹೇಳಿದರೆ ಅದನ್ನೇ ಮಾಡಲೇಬಾರದು ಅಂತನ ಅಲ್ಲ. ಸಂಧ್ಯಾ ವಂದನೆ ಮಾಡಲೇಬೇಕು. ಯಾವುದನ್ನ ಮಾಡಬಾರದು ಅಂತ ಹೇಳಿದ್ರೆ ತಾಮಸ ಆಹಾರಗಳನ್ನ ಬಿಡಬೇಕು, ತಾಮಸ ವಿಚಾರಗಳನ್ನ ಪರಿತ್ಯಾಗ ಮಾಡಬೇಕು, ದುರ್ಜನರಿಂದ ದೂರ ಇರಬೇಕು, ಸಾಧ್ಯವಾದ್ರೆ ಅವರನ್ನು ಕೂಡ ಸಜ್ಜನರಾಗಿ ಪರಿವರ್ತನೆ ಮಾಡಬೇಕು. ಈ ತರದ್ದು ಅಂದ್ರೆ ಭಗವಂತನಿಗೆ ಯಾವುದು ಪ್ರೀತಿಯನ್ನ ಗಳಿಸಲಿಕ್ಕೆ ಸಾಧ್ಯವಾಗ, ಭಗವಂತನಲ್ಲಿ ನಮ್ಮ ಮೇಲೆ ಪ್ರೀತಿ ಬರಲಿಕ್ಕೆ ಯಾವುದು ಕಾರಣವಾಗುತ್ತೋ ಅವುಗಳಲ್ಲಿ ಮಾತ್ರ ನಾವು ಇರಬೇಕು. ಯಾವಾಗಲೂ ಕೂಡ ಅಂತಹ ವಿಷಯಗಳಲ್ಲಿ ಆಸಕ್ತರಾಗಿರ್ಬೇಕು. ಉಳಿದ ಕರ್ಮಗಳು ಯಾವುದು ಇದೆಯೋ ಅದೆಲ್ಲವನ್ನು ಕೂಡ ಬಿಡಬೇಕು ಅಂತ ಹೇಳಿ. ಸ್ವಧರ್ಮಸ್ಯ ಕೃತಿ ಸದಾ,
ಮತ್ತೆ ನಮ್ಮ ಆಶ್ರಮಗಳಿಗೆ ವಿಹಿತವಾದಂತಹ ಕರ್ಮಗಳನ್ನ ಯಾವಾಗಲೂ ಕೂಡ ಮಾಡ್ತಾ ಇರಬೇಕು ಅಂತ ಹೇಳಿ. ಬ್ರಹ್ಮಚಾರಿಯಾದವನು ಅವನ ವಿಹಿತವಾದ ಕರ್ಮಗಳನ್ನ, ಗೃಹಸ್ಥರಾದವರು ಅವರಿಗೆ ವಿಹಿತವಾದ ಕರ್ಮಗಳು, ವಾನಪ್ರಸ್ಥರು, ಸನ್ಯಾಸಿಗಳು ಇವರೆಲ್ಲರೂ ಕೂಡ ಅವರವರ ಆಶ್ರಮಕ್ಕೆ ವಿಹಿತವಾದ ಕರ್ಮಗಳನ್ನ ಮಾಡ್ತಾ ಇರಬೇಕು. ಇದನ್ನ ಏನಂತ ಕರೀತಾರೆ ಅಂತ ಹೇಳಿದ್ರೆ ಅಪ್ರಮಾದ ಅಂತ ಹೇಳಿ, ಅಂದ್ರೆ ಅವರು ಶುದ್ಧವಾಗಿರ್ತಾರೆ ಅಂತ. ಪ್ರಮಾದ ಅಂದ್ರೆ ಏನು ಅಂತ ಹೇಳಿದ್ರೆ ಈಗ ಎಲ್ಲದಕ್ಕಿಂತಲೂ ಕೂಡ ವಿರುದ್ಧವಾದವುಗಳು ಯಾವ್ದು ಇದೆಯಲ್ಲ ಅದೆಲ್ಲವೂ ಕೂಡ ಪ್ರಮಾದಗಳು ಅಂತ ಹೇಳಿ. ಇವುಗಳನ್ನ ಮಧ್ವಾಚಾರ್ಯರು ಪ್ರಮಾದ ಅಂತ ಕರೀತಾರೆ. ನಾವು ಲೋಕದಲ್ಲಿ ಏನು ಪ್ರಮಾದಗಳು ಅಂತ ಅನ್ಕೊಂಡಿದೀವೋ ಅದು ಯಾವುದೂ ಕೂಡ ಪ್ರಮಾದಗಳಲ್ಲ, ಅದು ಇದೆಲ್ಲವೂ ಕೂಡ ಪ್ರಮಾದಗಳು ಅಂತ ಹೇಳಿ. ಇಂತಹ ಪ್ರಮಾದಗಳಿಂದಾಗಿ ನಮ್ಮನ್ನ ನಾರಾಯಣರಿಗೆ ಭಗವಂತ ಕಾಪಾಡಲಿ ಅಂತ ಹೇಳಿ. ಎಂತಹ ಪ್ರಮಾದಗಳು ಅಂತ ಹೇಳಿದ್ರೆ ನಾವು ಹೇಳಿದ್ವಿ, ಒಂದು ನಾವು ಸ್ಮರಣೆ ಮಾಡೋದು ಭಗವಂತನಲ್ಲಿ. ಭಗವಂತ ಯಾವಾಗಲೂ ಕೂಡ ನಿನ್ನನ್ನ ಧ್ಯಾನಿಸುವಂತಹ, ನಿನ್ನ ಸ್ಮರಣೆ ಮಾಡುವಂತಹ ಶಕ್ತಿಯನ್ನ ಕೊಡು, ನಿನ್ನನ್ನು ತಿಳಿಸುವಂತಹ ವೇದದ ಅಭ್ಯಾಸವನ್ನು ಮಾಡುವಂತಹ, ಶಾಸ್ತ್ರಗಳ ಅಭ್ಯಾಸವನ್ನು ಮಾಡುವಂತಹ ಶಕ್ತಿಯನ್ನ ಕೊಡು, ನಿಷಿದ್ಧ ಕರ್ಮಗಳಲ್ಲಿ ಆಸಕ್ತಿಯನ್ನ ಬೆಳೆಸಬೇಡ ದೇವರೇ ಅಂತ ಹೇಳಿ ನಾವು ಆ ನಾರಾಯಣನಲ್ಲಿ ಪ್ರಾರ್ಥನೆ ಮಾಡಬೇಕು. ಹೀಗೆ ಅವನು ನಮ್ಮನ್ನ ಕಾಪಾಡ್ತಾನೆ ಅಂತ ಹೇಳ್ತೀವಿ. ಮತ್ತೆ ದತ್ತಸ್ವ ಯೋಗಾರಥ ಯೋಗನಾಥ ಪಾಯಾದ್ ಗುಣೇಶ ಕಪಿಲ ಕರ್ಮ ಬಂಧಾತ್ ಅಂತ ಹೇಳಿ. ಮತ್ತೆ ಈ ಅಷ್ಟಾಂಗ ಯೋಗ ಇದೆಯಲ್ಲ, ಈ ಅಷ್ಟಾಂಗ ಯೋಗದ ಒಂದು ಜ್ಞಾನವನ್ನ ಸರಿಯಾಗಿ ಕೊಡು ಅಂತ ಹೇಳಿ. ಇವತ್ತು ನಾವು ಯೋಗ ಅಂತ ಹೇಳಿದ್ರೆ ಕೇವಲ ಆಸನಗಳನ್ನ ಹಾಕೋದು ಅಂತ ನಾವು ಅನ್ಕೊಂಡಿದ್ದೇವೆ. ಅಲ್ಲ, ನಿಧಿಧ್ಯಾಸನ ಇವೇನು ಅಷ್ಟಾಂಗಗಳು 8 ಏನಿದೆ ಇವುಗಳ ಬಗ್ಗೆ ಸರಿಯಾದ ಅರಿವು ಕೊಟ್ಟು ಯೋಗ ಭ್ರಂಶರಾಗದಂತೆ ನಮ್ಮನ್ನು ಕಾಪಾಡು ಅಂತ ಹೇಳಿ ಆ ದತ್ತಾತ್ರೇಯನಲ್ಲಿ ಪ್ರಾರ್ಥನೆ ಮಾಡೋದು. ಮತ್ತೆ ಪಾಯಾಗುಣೇಶ ಕಪಿಲ ಕರ್ಮ ಬಂಧಾತ್ ಅಂತ ಹೇಳಿ ನಮಗೆ ಕರ್ಮ ಬಂಧನದಿಂದ ಬಿಡಿಸುವ ಅಂತ ಹೇಳಿ ಕಪಿಲ ರೂಪಿ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ಆಮೇಲೆ ಮುಂದೆ ಹೀಗೆ ಪ್ರಾರ್ಥನೆ ಮಾಡ್ತಾ ಸನತ್ ಕುಮಾರರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಏನಂತ? ಸನತ್ ಕುಮಾರೋ ವತು ಕಾಮದೇವ ಭಯಶೀರ್ಷೋ ಮಾಂ ಪತಿ ದೇವ ಹೇಳನಾಥ್ ಅಂತ ಹೇಳಿ. ಸನತ್ ಕುಮಾರರೇ ನಮ್ಮಲ್ಲಿ ಏನು ಮಾಡಿ, ಅಯೋಗ್ಯ ಕಾಮನೆಯಿಂದ ನಮ್ಮನ್ನ ದೂರ ಮಾಡಿ ಅಂತ ಹೇಳಿ. ಇಲ್ಲಿ ನಾವೊಂದು ಗಮನಿಸಬೇಕು, ಸನತ್ ಕುಮಾರ ಅಂದ ತಕ್ಷಣ ನಮಗೆ ಅನಿಸೋದು ಸನಕ, ಸನಂದನ, ಸನಾತನ, ಸನತ್ ಕುಮಾರರು ಅಂತ ಹೇಳಿ ಬ್ರಹ್ಮದೇವರ ಮಾನಸ ಪುತ್ರರಿದ್ದಾರೆ 4 ಜನ. ಅವರೇ ಬರುವಂತಹ ಸನತ್ ಕುಮಾರರು ಇವರಲ್ಲ. ಹೊರತು ಭಗವಂತನದ್ದೇ ಸನತ್ ಕುಮಾರ ಅನ್ನುವಂತಹ ಒಂದು ರೂಪ ಇದೆ. ಆ ಭಗವಂತನ ರೂಪದಲ್ಲಿ ಆ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇರೋದು. ಅಕಾಮ್ಯ ಅಂದ್ರೆ ಅಯೋಗ್ಯ ಕಾಮನೆಗಳು ಏನಿದೆಯಲ್ಲ ಅದರಿಂದ ದೂರ ಮಾಡಿ ನಮ್ಮನ್ನ ಅಂತ ಹೇಳಿ. ನೋಡಿ, ಅಯೋಗ್ಯ ಕಾಮನೆಗಳು ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ ಇಷ್ಟೇ. ಎಲ್ರಿಗೂ ಕೂಡ ವಾಸ ಮಾಡ್ಲಿಕ್ಕೆ ಮನೆ ಬೇಕು, ಎಲ್ರಿಗೂ ಕೂಡ ಒಂದಿಷ್ಟು ಜೀವನವನ್ನು ನಡೆಸಲಿಕ್ಕೆ ಸಂಪತ್ತು ಬೇಕು, ಮತ್ತೆ ನಮ್ಮ ಕುಲದ ವೃದ್ಧಿಗೋಸ್ಕರ ಸಂತಾನ ಬೇಕು. ಇದೆಲ್ಲವೂ ಕೂಡ ಏನಂತ ಹೇಳಿದ್ರೆ ಒಳ್ಳೆಯ ಕಾಮನೆಗಳೇ. ಆದ್ರೆ ಇದನ್ನೂ ಕೂಡ ನಾವು ಗಮನದಲ್ಲಿಟ್ಟುಕೊಂಡು ಕಾಣಿಸ್ಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಏನಂತ ಹೇಳಿದ್ರೆ ನಮ್ಮ ಸುಖಕ್ಕೋಸ್ಕರ ಹೆಂಡತಿ ಬೇಕು, ಮಕ್ಕಳು ಬೇಕು, ಸಂಪತ್ತು ಬೇಕು, ನಮ್ಮ ಸ್ವಾರ್ಥಕ್ಕೋಸ್ಕರ ಮನೆ ಬೇಕು, ಸಂಪತ್ತು ಬೇಕು ಅಂತ ಹೇಳಿದ್ರೆ ಭಗವಂತ ಅದು ಸರಿಯಾದ ಕಾಮನೆ ಅಲ್ಲ ಅಂತ ಹೇಳ್ತಾನೆ. ಮತ್ತೆ ಹೇಗೆ ಬೆಳೆಸ್ಬೇಕು ಅದೆಲ್ಲವನ್ನು ಕೂಡ ಅಂತ ಹೇಳಿದ್ರೆ ನಮಗೆ ಮನೆ ಬೇಕು, ಭವನ ಬೇಕು. ಯಾವುದಕ್ಕೋಸ್ಕರ? ಅಲ್ಲಿ ಭಗವಂತನ ಆರಾಧನೆಯನ್ನು ನಾನು ಮಾಡಬೇಕು, ಅದಕ್ಕೋಸ್ಕರ ನಮಗೊಂದು ಮನೆ ಕೊಡು ಭಗವಂತ ಅಂತ ಕೇಳಬೇಕು. ನನಗೆ ಸಂತಾನ ಬೇಕು, ಯಾವುದಕ್ಕೋಸ್ಕರ ಅಂತ ಹೇಳಿದ್ರೆ ಭಗವಂತನ ಆರಾಧನೆಯನ್ನು ಮಾಡುವಂತಹ ಒಂದು ಸಂತಾನವನ್ನು ನನಗೆ ಕೊಡು ಅಂತ ಹೇಳಿ. ನನಗೊಬ್ಬಳು ಒಳ್ಳೆ ಪತ್ನಿ ಬೇಕು. ಎಂತಹ ಪತ್ನಿ? ನನ್ನ ಜೊತೆಗೆ ಭಗವಂತನ ಆರಾಧನೆ, ಬ್ರಾಹ್ಮಣರ ಆರಾಧನೆ, ಸಜ್ಜನ ಆರಾಧನೆಯನ್ನ ಕೂಡಿಕೊಂಡು ಮಾಡುವಂತಹ ಒಳ್ಳೆ ಪತ್ನಿಯನ್ನ ಕೊಡು, ಒಳ್ಳೆಯ ಗಂಡನನ್ನ ಕೊಡು ಅನ್ನುವಂತಹ ಕಾಮನೆ ನಮ್ಮಲ್ಲಿ ಬರಬೇಕು. ಈ ತರದ ಕಾಮನೆಗಳನ್ನ ಸನತ್ ಕುಮಾರ ನೀನು ನಮಗೆ ದಯಪಾಲಿಸಪ್ಪ, ಅಯೋಗ್ಯ ಕಾಮನೆಗಳಿಂದ ನೀನು ನನ್ನನ್ನ ದೂರ ಇಡು ಅಂತ ಹೇಳಿ ಈ ನಾರಾಯಣ ವರ್ಮದ ಈ ಶ್ಲೋಕದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ. ಮತ್ತೆ ಅಷ್ಟೇ ಅಲ್ಲ, ದೇವರ್ಷಿವರ್ಯ ಪುರುಷಾಂತರಾರ್ಚನ ಕೂರ್ಮೋ ಹರಿರ್ಮಾ ನಿರಯಾದ ಶೇಷಾತ್ ಅಂತ ಹೇಳಿ. ಅಷ್ಟೇ ಅಲ್ಲ, ಇನ್ನು ನಾವು ಕೆಲವೊಂದು ಕೆಲಸಗಳನ್ನ ಮಾಡ್ತಿರ್ತೀವಿ. ಏನಂತ ಹೇಳಿದ್ರೆ ಇಲ್ಲಿ ದೇವಸ್ಥಾನ ಇದೆ ಅಂತ ಗೊತ್ತಿದೆ, ನಮಗೆ ದೇವರು ಇದ್ದಾರೆ ಅಂತ ಗೊತ್ತಿದೆ. ಆದ್ರೆ ಏನೋ ಅವಸರದಲ್ಲಿ ಹೀಗೆ ಹಾದೋಗ್ಬಿಡ್ತೀವಿ, ದೇವರಿಗೆ ನಮಸ್ಕಾರನೇ ಮಾಡೋದಿಲ್ಲ. ಇಲ್ಲಿ ಮಾತ್ರ ಅಲ್ಲ, ಹಲವಾರು ಕಡೆ ಅಲ್ಲಿ ದೇವಸ್ಥಾನ ಇದೆ, ದೇವರ ಸನ್ನಿಧಾನ ಇದೆ ಅನ್ನುವಂತಹ ಅರಿವಿದ್ದೂ ಕೂಡ ಏನೋ ಅವಸರದಲ್ಲಿ ನಾವು ದೇವರಿಗೆ ನಮಸ್ಕಾರ ಮಾಡದೇನೆ ಹೋಗ್ಬಿಟ್ಟಿದ್ದೀವಿ. ಅದರಿಂದಾಗಿ ನಮಗೆ ಪಾಪ ಕೂಡ ಬಂದಿರುತ್ತೆ. ಇಂತಹ ಸಂದರ್ಭಗಳನ್ನ ನಮಗೆ ಒದಗಿಸಬೇಡ.
ಅಲ್ಲಿ ಹೋಗಿ ದೇವರಿಗೆ ನಮಸ್ಕಾರ ಮಾಡುವಂತಹ ಪ್ರೇರಣೆಯನ್ನು ನೀನು ಮಾಡು ಅಂತ ಹೇಳಿ ಯಾರ ಹತ್ರ? ದೇವರ್ಷಿಗಳ ಹತ್ರ ಪ್ರಾರ್ಥನೆ ಮಾಡ್ಬೇಕಂತ. ಯಾರು ದೇವರ್ಷಿಗಳು ಅಂತ ಹೇಳಿದ್ರೆ, ನಮಗೆ ದೇವರ್ಷಿಗಳು ಅಂದ್ರೆ ನಾರದರು ಅಂತ ತಕ್ಷಣ ಮನಸ್ಸಿಗೆ ಮೂಡುವಂತದ್ದು. ಆದ್ರೆ ಇಲ್ಲಿ ದೇವರ್ಷಿ ಅಂತ ಹೇಳಿದ್ರೆ ನಾರದರಲ್ಲ, ಹೊರತು ಭಗವಂತನ ಮತ್ತೊಂದು ರೂಪ ಇದೆ, ಮಹಿದಾಸ ಅನ್ನುವಂತ ರೂಪ. ಆ ಭಗವಂತನ ರೂಪದಲ್ಲಿ ನಾವು ಆ ರೂಪ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇರೋದು. ಇಂತಹ ಅನರ್ಥಗಳನ್ನು ನಮ್ಮಿಂದ ಮಾಡಿಸ್ಬೇಡಪ್ಪ. ಎಂತಹ ದೈವಸ್ಥಾನ ಇದ್ರೂ ಕೂಡ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡುವಂತಹ ಒಂದು ಪ್ರೇರಣೆಯನ್ನ ನಮಗೆ ಕೊಡುವ ಅಂತ ಹೇಳಿ. ಮತ್ತೆ ಇನ್ನೊಂದು ಪ್ರಾರ್ಥನೆಯನ್ನು ಕೂಡ ಮಾಡ್ತಾರೆ. ಏನಂತ ಹೇಳಿದ್ರೆ, ನಮಗೆಲ್ಲ ಅಂದ್ರೆ ಕೆಲವರಿಗೂ ಕೂಡ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಏನಂತ ಹೇಳಿದ್ರೆ, ನಾವು ಭಗವಂತನ ಪೂಜೆಯನ್ನ ಮಾಡ್ತೀವಿ, ಜೊತೆಗೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ವಾಯುದೇವರ ಪೂಜೆಯನ್ನ ಮಾಡ್ತೇವೆ, ಶೇಷದೇವರ ಪೂಜೆಯನ್ನ ಮಾಡ್ತೇವೆ, ಹೀಗೆ ಎಲ್ಲ ರುದ್ರದೇವರ ಪೂಜೆಯನ್ನ ಮಾಡ್ತೇವೆ. ಈ ಎಲ್ಲಾ ದೇವತೆಗಳನ್ನ ಪೂಜೆ ಮಾಡ್ಬೇಕಾದ್ರೆ ನಮಗೊಂದು ಅರಿವಿರ್ಬೇಕಂತೆ. ಏನು ಆ ಅರಿವು ಅಂತ ಹೇಳಿದ್ರೆ, ಭಗವಂತನನ್ನ ಬಿಟ್ಟು ನಾವು ಯಾವ ದೇವತೆಗಳ ಪೂಜೆಯನ್ನ ಮಾಡ್ತಾ ಇದೀವಲ್ವಾ, ಇವರೆಲ್ಲರೂ ಕೂಡ ದೇವತಾ ಪರಿವಾರವೇ ಅನ್ನುವಂತಹ ಒಂದು ಅರಿವು ನಮ್ಮಲ್ಲಿ ಇರಬೇಕು ಅಂತ ಹೇಳಿ. ಭಗವಂತ ಯಾರು ಬೇರೆ, ಸಂಬಂಧವೇ ಇಲ್ಲ, ಈ ದೇವತೆಗಳ ಸಂಬಂಧವೇ ಇಲ್ಲ ಎನ್ನುವಂತಹ ಮನಸ್ಥಿತಿ ನಮ್ಮಲ್ಲಿ ಇರಬಾರದು. ಅನ್ಯ ದೇವತೆಗಳನ್ನ ಪೂಜೆ ಮಾಡಬೇಕಾದ್ರೂ ಕೂಡ ನಮಗೊಂದು ಅರಿವಿರಬೇಕು. ಏನಂತ ಹೇಳಿದ್ರೆ, ಇದು ಭಗವಂತನ ಪರಿವಾರ, ಭಗವಂತನ ಭಕ್ತರು ಅನ್ನುವಂತಹ ಅರಿವಿಟ್ಟುಕೊಂಡು ಪೂಜೆ ಮಾಡಬೇಕು ಅಂತ ಹೇಳಿ. ಒಂದ್ ವೇಳೆ ಇಲ್ಲ ಅಂತ ಹೇಳಿದ್ರೆ ಆ ಅರಿವನ್ನು ತಂದುಕೊಡಪ್ಪ ಅಂತ ಹೇಳಿದ್ರೆ ಮತ್ತೆ ದೇವರ್ಷಿ ಮಹಿದಾಸನನ್ನು ಪ್ರಾರ್ಥನೆ ಮಾಡ್ತಿದ್ದಾರೆ. ಇಂತಹ ಅರಿವು ನಮ್ಮಿಂದ ದೂರ ಮಾಡಬೇಡಪ್ಪ ಅಂತ ಹೇಳಿ. ಮತ್ತೆ ಎಲ್ಲಾ ನರಕಗಳಿಂದ ಕೂರ್ಮರೂಪಿ ಭಗವಂತ ನಮ್ಮನ್ನ ರಕ್ಷಿಸು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಧನ್ವಂತರೇ ಭಗವಾನ್ ಪಾತ್ರಪಥ್ಯಾತ್ ದ್ವಂದ್ವಾ ಭಯ ವೃಷಭೋ ನಿರ್ಜಿತಾತ್ಮ ಯಜ್ಞಶ್ಚ ಲೋಕಾದತೃತಾನ್ನೋ ಬರೋಗಣ ಕ್ರೋಧ ವಶಾದೀಂದ್ರ ಅಂತ ಹೇಳಿ. ಅಪಥ್ಯದಿಂದ ಧನ್ವಂತ ರೂಪಿ ಭಗವಂತ ನಮ್ಮನ್ನು ಕಾಪಾಡು ಅಂತ ಹೇಳಿ. ಅಪಥ್ಯ ಅಂತ ಹೇಳಿದ್ರೆ ಬರೀ ಕೇವಲ ಆಹಾರದಲ್ಲಿ ಮಾತ್ರ ನಾನು ಅಪಥ್ಯ ಅಂತ ಹೇಳ್ತಾ ಇಲ್ಲ, ಎಲ್ಲಾ ವಿಚಾರಗಳಲ್ಲೂ ಕೂಡ ಯಾವುದು ನಮಗೆ ಹಿತ ಅಲ್ವೋ ಅದೆಲ್ಲವೂ ಕೂಡ ಅಪಥ್ಯವೇ. ಅಂತಹ ವಿಚಾರಗಳಿಂದ ಧನ್ವಂತ ರೂಪಿ ಭಗವಂತ ನಮ್ಮನ್ನು ಕಾಪಾಡಲಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಮೂಲ ಯಾವುದು ಅಂತ ಹೇಳಿದ್ರೆ ಅಜ್ಞಾನ. ಯಾಕಂತ ಹೇಳಿದ್ರೆ ನಾವೀಗ ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭಾ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋರ ಮಾರ್ಗಂ ಪ್ರದರ್ಶಯ ಅಂತ ಹೇಳಿ ನಾವು ಚಕ್ರ ಮುದ್ರೆಯನ್ನ ಧಾರಣೆ ಮಾಡ್ತೀವಿ. ಈ ಅಜ್ಞಾನದಿಂದ ನಮ್ಮನ್ನ ದೂರ ಮಾಡುವ ಅಂತ ಹೇಳಿ ಆ ಸುದರ್ಶನ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಆ ಚಕ್ರ ಮುದ್ರೆಯನ್ನ ನಾವು ಧಾರಣೆ ಮಾಡೋದು, ಅಜ್ಞಾನದಿಂದ ದೂರ ಮಾಡುವ ಅಂತ. ಯಾಕೆ ಅಂತ ಹೇಳಿದ್ರೆ, ಧನ್ವಂತರಿ ಜಪದ ಧ್ಯಾನ ಶ್ಲೋಕ ಹೇಳಬೇಕಾದ್ರೆ ಮಧ್ವಾಚಾರ್ಯ ಹೇಳ್ತಾರೆ, ಅಜ್ಞಾನ ದುಃಖ ಭಯರೋಗ ಮಹಾವಿಷಾಣಿ ಅಂತ ಹೇಳಿ. ಅಂದ್ರೆ ಈ ಲೋಕದಲ್ಲಿ ನಾವು ಏನೇನು ರೋಗಗಳನ್ನ ನೋಡಿದ್ವಲ್ಲ, ಈಗ ನಮಗೆಲ್ಲ ಯಾವ ರೋಗಗಳು ದೊಡ್ಡದು ಅಂತ ಹೇಳಿದ್ರೆ ಕೊರೋನಾ ಬಂತು, ಶುಗರ್, ಬಿಪಿಗಳು, ಇಂತಹ ಹಲವಾರು ರೋಗಗಳು ದೊಡ್ಡ ಪೀಠಗಳಿವು ಅಂತ ನಮಗೆ ಅನಿಸುತ್ತೆ. ಆದ್ರೆ ಇದು ಯಾವುದು ದೊಡ್ಡ ರೋಗಗಳು ಅಲ್ಲ ಅಂತ ಭಗವಂತ ಹೇಳೋದು. ಭಗವಂತನ ಧ್ಯಾನ ಶ್ಲೋಕ ಯಾವುದು ಅಂತ ಹೇಳಿದ್ರೆ ಅಜ್ಞಾನವೇ ದೊಡ್ಡ ರೋಗ, ಅಜ್ಞಾನ ದುಃಖ ಭಯ ರೋಗ ಅಂತ ಹೇಳಿ. ಈ ರೋಗಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ ಭಯ, ಆ ಭಯಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ ದುಃಖ, ಆ ದುಃಖಕ್ಕೆ ಕಾರಣವಾದ ಯಾವುದು ಅಂತ ಹೇಳಿದ್ರೆ ಅಜ್ಞಾನ ಅಂತ ಹೇಳಿ. ಅಜ್ಞಾನದಿಂದಾಗಿ ದುಃಖ, ದುಃಖದಿಂದಾಗಿ ಭಯ, ಭಯದಿಂದಾಗಿ ರೋಗ ಬರಲಿಕ್ಕೆ ಸಾಧ್ಯ ಅಂತ ಹೇಳಿ. ಆದ್ರಿಂದಾಗಿ ಈ ಅಜ್ಞಾನದಿಂದ ನಾವು ದೂರ ಆಗಬೇಕು ಅಂತ ಹೇಳಿದ್ರೆ ಧನ್ವಂತ ರೂಪಿ ಭಗವಂತನ ಪ್ರಾರ್ಥನೆಯನ್ನ ಮಾಡಬೇಕು. ಈ ಧನ್ವಂತ ರೂಪಿ ಭಗವಂತ ನೀನು ನಮ್ಮನ್ನ ರಕ್ಷಣೆ ಮಾಡು, ಅಪಥ್ಯದಿಂದ ನಮ್ಮನ್ನ ದೂರ ಇಡು ಅಂತ ಹೇಳಿ ಇಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ದ್ವಂದ್ವ ಭಯ ವಿಷಯಗಳು ಹಲವಾರಿದೆ. ಪ್ರತಿ ಶ್ಲೋಕ ನಾನು ಸ್ಥೂಲವಾಗಿ ಹೇಳ್ತಾ ಹೋಗ್ತೇನೆ, ಯಾಕಂದ್ರೆ ಮುಂದೆ ಮುಖ್ಯವಾದ ವಿಚಾರಗಳು ತಪ್ಪಿ ಹೋಗುವಂತಹ ಸಂದರ್ಭಗಳು ಬರ್ಬೋದು, ಸಮಯ ಆಗಿದೆ. ಅದರಿಂದಾಗಿ ಹೀಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮುಂದೆ ಪಂಚಭೂತಗಳಿಂದಾಗಿ ಅಂದ್ರೆ ಹಿಂದಿನ ಪೂರ್ತಿ ಈ 23 ಶ್ಲೋಕಗಳೇನು ನಾರಾಯಣವರ್ಮ ಮಂತ್ರಗಳಿದೆ, ಪಂಚಭೂತಗಳಿಂದ ಬರಬಹುದಾದಂತಹ ಏನು ತೊಂದರೆಗಳಿದೆ ಅದರಿಂದ ಒಂದೊಂದು ರೂಪಿ ಭಗವಂತ ನಮ್ಮನ್ನು ಕಾಪಾಡುವ ಅಂತ ಹೇಳಿ. ಅದು ಆದ್ಮೇಲೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಹಗಲು ರಾತ್ರಿಗಳಲ್ಲಿ ದಿನದಲ್ಲಿ ಒಟ್ಟು ನಾವು ಒಂದು ದಿನ ಅಂತ ಹೇಳಿದ್ರೆ 24 ಗಂಟೆ ಅಂತ ಲೆಕ್ಕ ಇಟ್ಕೊಳ್ತೇವೆ. ಆದ್ರೆ ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ ಒಟ್ಟು 60 ಘಳಿಗೆಗಳು.
30 ಗಳಿಗೆ ಹಗಲಾದ್ರೆ ಇನ್ನು 30 ಗಳಿಗೆ ರಾತ್ರಿ. ಈ 30 ಗಳಿಗೆ ಇದೆಲ್ಲ ಇದನ್ನ 5 ಭಾಗ ಮಾಡ್ಕೊಳ್ತಾರೆ. 5 ಭಾಗ ಮಾಡ್ಕೊಂಡಾಗ 6 ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಒಟ್ಟು 6 ಗಳಿಗೆ ಆಗುತ್ತೆ. ಆ 6 ಗಳಿಗೆಯನ್ನ ಒಂದೊಂದು ಭಾಗ ಮಾಡ್ತಾರೆ. ಅಂದ್ರೆ ಈ 30 ಗಳಿಗೆ ಏನಿದೆ ಅದನ್ನ 5 ಭಾಗ ಮಾಡಿದಾಗ 6 ಗಳಿಗೆ ಲೆಕ್ಕ ಬಂತು. ಆ 5 ಭಾಗದಲ್ಲಿ ಏನಿದೆ ಹಗಲು ರಾತ್ರಿ, ಅಲ್ಲಿ ಮಾಡಬಹುದಾದಂತಹ ನಾವು ಏನು ತಪ್ಪುಗಳಿದೆಯೋ ಅದು ಎಲ್ಲದರಿಂದಲೂ ಕೂಡ ಭಗವಂತ ನಮ್ಮನ್ನು ಕಾಪಾಡುವ ಅಂತ ಹೇಳಿ ಕೇಶವಾದ 11 ನಾಮಗಳನ್ನ ಇಲ್ಲಿ ಸ್ಮರಣೆ ಮಾಡ್ತಾರೆ. ಮತ್ತೆ ಅದಾದ್ಮೇಲೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಭಗವಂತನ ಆಯುಧಗಳು ಏನಿದೆಯಲ್ಲ ಶಂಖ, ಚಕ್ರ, ಗದಾ, ಪದ್ಮ ಇವುಗಳ ಪ್ರಾರ್ಥನೆಯನ್ನು ಕೂಡ ಮಾಡ್ತಾರೆ. ಏನಂತ ಚಕ್ರಂ ವಿಧಾನವ ಪದ್ಮನೇಮಿ ಭ್ರಮತ್ಕಮಂತಾದ ಭಗವತ್ ಪ್ರಯುಕ್ತಂ ದಂದಗ್ಧರಿ ಸೈನ್ಯವಾಶ ದಕ್ಷಿಣೀಯಥಾ ವಾತ ಸತ್ವಹುತಾಶಃ ಅಂತೇಳಿ. ಶಂಖ, ಚಕ್ರ, ಗದಾ, ಪದ್ಮ ಇವುಗಳು ಕೂಡ ನಮ್ಮ ವಿರೋಧಿಗಳ ಶತ್ರುಗಳು ಅಂತ ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಅಜ್ಞಾನ ಇದೆಲ್ಲವನ್ನು ಕೂಡ ದೂರ ಮಾಡಿ, ಚಕ್ರ ದೂರ ಮಾಡಿ ಶಂಖಕ್ಕೆ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿ ನಮಗೆ ಜ್ಞಾನವನ್ನ ದಯಪಾಲಿಸಲಿ ಅಂತ ಹೇಳಿ. ಲಕ್ಷ್ಮೀದೇವಿ ವಿದ್ಯೆಯೂ ಕೂಡ ಅಭಿಮಾನಿ ಅದರಿಂದಾಗಿ ನಮಗೆ ಜ್ಞಾನವನ್ನು ದಯಪಾಲಿಸಲಿ ಅಂತ ಹೇಳಿ. ಅದಾದ್ಮೇಲೆ ಗದ ನಮಗೆ ನಮ್ಮ ಶತ್ರುಗಳು ಯಾರಿದ್ದಾರೋ ಅವರೆಲ್ಲರೂ ಕೂಡ ನಮಗೆ ದೂರ ಇರಲಿ ಅಂತ ಹೇಳಿ. ಮತ್ತೆ ಪದ್ಮ ಅಂದ್ರೆ ಲಕ್ಷ್ಮೀ ವಾಸಸ್ಥಾನ, ಅದು ನಮ್ಮ ಭವನವಾಗಲಿ ಅಂತ ಹೇಳಿ. ಅಂತೂ ನಾವಿಲ್ಲಿ ಒಂದು ಗಮನಿಸಬೇಕಾದದ್ದು ಏನಂತ ಹೇಳಿದ್ರೆ, ನಾವು ಮಕ್ಕಳಿಗೆಲ್ಲ ಒಂದು ಪಾರ್ಟ್ ಹಾಕ್ತೀವಲ್ಲ ಛದ್ಮವೇಷ, ರಾಮನನ್ನ ಮಾಡಬೇಕು ಅಥವಾ ಭಗವಂತನನ್ನ ಮಾಡ್ಬೇಕಾದ್ರೆ ಶಂಖ, ಚಕ್ರ, ಗದಾ, ಪದ್ಮ ಎಲ್ಲ ಕೈಯಲ್ಲಿ ಕೊಡ್ತೀವಿ ಮಕ್ಕಳಿಗೆಲ್ಲ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ. ಆವಾಗ ಅದೇ ತರ ಭಗವಂತನೂ ಕೂಡ ಪ್ರಾಕೃತವಾದಂತಹ ಅಂದ್ರೆ ಯಾರೋ ಒಬ್ರು ತಯಾರು ಮಾಡಿದಂತಹ ಶಂಖ, ಚಕ್ರ, ಗದಾ, ಪದ್ಮ ಇವುಗಳನ್ನ ಧಾರಣೆ ಮಾಡಿದ್ದಲ್ಲ ಹೊರತು ಭಗವಂತನಿಗಿಂತಲೂ ಕೂಡ ಆ ಆಯುಧಗಳ ಭಿನ್ನ ಅಂತಲೂ ಅರ್ಥ ಅಲ್ಲ. ಭಗವಂತನೇ ಆ ಆಯುಧಗಳು. ಭಗವಂತನಿಗೂ ಭಗವಂತನ ಗುಣಗಳಿಗೂ ಭಗವಂತನ ಆಯುಧಗಳಿಗೂ ಯಾವ ಭೇದವೂ ಕೂಡ ಇಲ್ಲ ಅಂತ ಹೇಳ್ತಾರೆ. ಹೇಗಂತ ಹೇಳಿದ್ರೆ ನಾವೊಂದು ವ್ಯವಹಾರ ಮಾಡ್ತೀವಲ್ಲ, ಸಮುದ್ರದ ಅಲೆಗಳು ಅಂತ ಹೇಳ್ತೀವಿ. ಸಮುದ್ರದ ಅಲೆಗಳು ಅಂತ ಹೇಳಿದಾಗ ನಾವು ವ್ಯವಹಾರ ಮಾಡ್ತಿರೋದು ಹೇಗಿದೆ ಅಂತ ಹೇಳಿದ್ರೆ ಸಮುದ್ರ ಬೇರೆ ಅಲೆ ಬೇರೆ ಅಂತ ವ್ಯವಹಾರ ಮಾಡುವಂಗಿದೆ. ಆದ್ರೆ ವಾಸ್ತವಿಕವಾಗಿ ಸಮುದ್ರ ಬೇರೆ ಅಲ್ಲ, ಅಲೆ ಬೇರೆ ಅಲ್ಲ, ಸಮುದ್ರವೇ ಅಲೆಯಾಗಿ ನಮಗೆ ಕಾಣ್ತಾ ಇದೆ. ಹಾಗೆ ಭಗವಂತನ ಗುಣಗಳು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಅಲ್ಲಿ ಸಮುದ್ರ ಅಲೆಗಳು ಹೇಗೆ ಬೇರೆ ಅಲ್ವೋ ಹಾಗೆ ಭಗವಂತನೂ ಅವನ ಗುಣಗಳು ಬೇರೆ ಅಲ್ಲ. ನಮ್ಮ ಶರೀರ ಮಾಂಸ ಮುದ್ದೆ ಅಲ್ಲ, ಭಗವಂತನಂತ ಹಾಗಲ್ಲ, ಜ್ಞಾನಾನಂದಮಯಿ ಎಲ್ಲಾ ಗುಣಗಳೇ ಅವನ ಶರೀರ ಅಂತ ಹೇಳಿ. ಆದ್ರಿಂದಾಗಿ ಅವನ ಆಯುಧಗಳಿಗೂ ಅವನ ಗುಣಗಳಿಗೂ ಯಾವತ್ತೂ ಕೂಡ ನಾವು ಭೇದ ಚಿಂತನೆಯನ್ನ ಮಾಡಬಾರದು ಅನ್ನೋದನ್ನ ಈ ನಾರಾಯಣ ವರ್ಮವು ಕೂಡ ತಿಳಿಸ್ಕೊಡ್ತಾ ಇದೆ. ಇಂತಹ ನಾರಾಯಣ ವರ್ಮವನ್ನ ವಿಶ್ವರೂಪಾಚಾರ್ಯರು ಇಂದ್ರನಿಗೆ ಉಪದೇಶ ಮಾಡಿ ಪುನಃ ಅಸುರನಿಂದ ಸಂಪತ್ತೆಲ್ಲವನ್ನೂ ಕೂಡ ಗಳಿಸಿಕೊಳ್ಳಲಿಕ್ಕೆ ಅನುಕೂಲವಾಯಿತು ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಫಲಶ್ರುತಿಯನ್ನು ಹೇಳ್ತಾರೆ. ಫಲಶ್ರುತಿಯಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಮಾಂ ವಿದ್ಯಾಂ ಪುರ ಕಶ್ಚಿತ್ ಕೌಶಿಕೋ ಧಾರಯನ್ ದ್ವಿಜಃ ಯೋಗ ಧಾರಣಯ ಸ್ವಾಂಗಂ ಜಹು ಸಮರುಭಂಗನಿ ಅಂತ ಹೇಳಿ. ಒಬ್ಬ ಅಂದ್ರೆ ಕೌಶಿಕ ಗೋತ್ರದ ಒಬ್ಬ ಬ್ರಾಹ್ಮಣ ಇದ್ದಂತೆ. ನಾರಾಯಣ ಮಂತ್ರವನ್ನ ಸಿದ್ಧಿಸಿಕೊಂಡಿದ್ದ ಅವನು. ಒಂದು ಮರಳು ಜಾಡಿನಲ್ಲಿ ಕುತ್ಕೊಂಡು ಸಾಧನೆ ಮಾಡಿ ನಾರಾಯಣ ಮಂತ್ರವನ್ನ ಸಿದ್ಧಿಸಿಕೊಂಡು ಯೋಗ ಬಲದಿಂದ ಅಲ್ಲೇ ಶರೀರವನ್ನು ತ್ಯಾಗ ಮಾಡಿದ್ದ ಅವನು. ಆ ಶರೀರ ಚರ್ಮ ಮಾಂಸ ಮುದ್ದೆ ಎಲ್ಲ ಯಾವುದೋ ಪಕ್ಷಿ ಪ್ರಾಣಿಗಳೆಲ್ಲ ತಿಂದು ಹೋಗುತ್ತೆ, ಕೇವಲ ಬರೀ ಅಸ್ಥಿರಂಜನ ಮಾತ್ರ ಉಳಿಯುತ್ತಲ್ಲಿ. ಆ ಮರುಭೂಮಿಯ ಮೇಲ್ಗಡೆ ಒಬ್ಬ ಗಂಧರ್ವ ರಾಜ ಚಿತ್ರರಥ ಅಂತ ಹೇಳಿ ತನ್ನ ಹೆಂಡತಿಯರೊಟ್ಟಿಗೆ ಒಂದು ವಿಮಾನದಲ್ಲಿ ಹೋಗ್ಬೇಕಾದ್ರೆ ಆ ಮೇಲಿನಿಂದ ದಪ್ಪನೆ ಕೆಳಗೆ ಬಿದ್ದ ಅಂತೆ. ಯಾಕೆ ಕೆಳಗೆ ಬಿದ್ದ ಅಂತ ಹೇಳಿ ನಾವು ಇದು ಒಂದು ಇದೆಯಲ್ಲ, ನಮ್ಮ ಅಮೆರಿಕ ಸಮುದ್ರದಲ್ಲಿ ಒಂದು ಪ್ರದೇಶ ಇದೆ, ಅಲ್ಲಿ ಯಾವುದೇ ವಿಮಾನಗಳು ಹೋದ್ರೂ ಕೂಡ ಅದು ಎಳೆದಿರುತ್ತೆ ಅಂತ ಹೇಳಿ ಅದನ್ನಿನ್ನೂ ಕೂಡ ಭೇದಿಸಿಲ್ಲ. ಯಾರು ಬರ್ಮುಡಾ ಟ್ರ್ಯಾಂಗಲ್ ಅಂತೇಳಿ. ಆ ಬರ್ಮುಡಾ ಟ್ರ್ಯಾಂಗಲ್ ಯಾವುದೇ ಹಡಗು ಹೋದ್ರು ಯಾವುದೇ ವಿಮಾನ ಹೋದ್ರು ಅದು ಸೆಳೆಯುತ್ತೆ. ಹಾಗೆ ಇಲ್ಲಿಯೂ ಕೂಡ ಅವ್ರಿಗೆ ಏನಾಯ್ತು ಅಂತ ಗೊತ್ತಾಗಲಿಲ್ಲ. ಅಲ್ಲಿ ಮತ್ತೆ ಬರ್ಮುಡಾ ಟ್ರ್ಯಾಂಗಲ್ ಇದೆಯಲ್ಲ ಮರುಭೂಮಿಯಲ್ಲಿ, ಇಲ್ಲೇನೋ ಬೇರೆ ಇದೆ. ಅದನ್ನ ಆ ಗಂಧರ್ವರಾಜ ಚಿತ್ರರಥನಿಗೆ ವಾಲಖಿಲ್ಯ ಮಹರ್ಷಿಗಳು ಹೇಳ್ತಾರಂತೆ, ಏನಿದು ಹೀಗಾಯ್ತು, ನನ್ನ ವಿಮಾನ ಗಂಧರ್ವರಾಜನ ವಿಮಾನ ಈ ಮರುಭೂಮಿಯಲ್ಲಿ ದಪ್ಪನ ಬಿತ್ತು ಅಂದ್ರೆ ಏನು ಕಾರಣ ಅಂತ ಕೇಳಿದಾಗ ವಾಲಖಿಲ್ಯರು ಹೇಳಿದ್ದು ಏನಂತ ಹೇಳಿದ್ರೆ,
ಇಲ್ಲಿ ಏನು ಅಸ್ಥಿಪಂಜರ ಕಾಣ್ತಾ ಇದೆಯಲ್ಲ, ಈ ಅಸ್ಥಿಪಂಜರದ ವ್ಯಕ್ತಿ ನಾರಾಯಣ ಮಂತ್ರವನ್ನು ಸಿದ್ಧಿಸಿಕೊಂಡಿದ್ದ. ಅದರ ಶಕ್ತಿ ಇನ್ನೂ ಈ ಅಸ್ಥಿಪಂಜರದಲ್ಲಿ ಉಳಿದಿದೆ, ಈ ಎಲುಬಿನಲ್ಲಿ ಉಳಿದಿದೆ. ಆ ಶಕ್ತಿ ನಿನ್ನ ವಿಮಾನವನ್ನ ಸೆಳೆತು ಅಂತ ಹೇಳಿ. ಮತ್ತೆ ಪರಿಹಾರ ನಾನು ಹೇಗೆ ಹೋಗ್ಬೋದು ಅಂತ ಹೇಳಿದ್ರೆ, ಇಲ್ಲೇ ಮುಂದೆ ಸರಸ್ವತಿ ನದಿ ಹರಿತಾ ಇದೆ, ಆ ಸರಸ್ವತಿ ನದಿಯಲ್ಲಿ ಇದನ್ನ ವಿಸರ್ಜನೆ ಮಾಡು, ಆಗ ನೀನ್ ಮತ್ತೆ ಹೇಳ್ಬೋದು ಅಂತ ಹೇಳ್ತಾರಂತೆ. ಅಂದ್ರೆ ನಾರಾಯಣ ವರ್ಮವನ್ನ ಯಾವ ವ್ಯಕ್ತಿ ಸಿದ್ಧಿಸ್ಕೊಳ್ತಾನೋ ಅವನು ಇದ್ದಾಗ ಮಾತ್ರ ಅಲ್ಲ, ಅವನ ಅಸ್ಥಿಪಂಜರವೂ ಕೂಡ ಆ ಶಕ್ತಿಯನ್ನು ಹೊಂದಿರುತ್ತೆ ಅಂತ ಹೇಳಿ. ಈಗ ನಾವೆಲ್ಲ ನೋಡ್ತಾ ಇರ್ತೀವಿ, ಸ್ವಲ್ಪ ವಯಸ್ಸಾಗೋದು ಮೊಣಕಾಲು ನೋವು ಅಥವಾ ಮೂಳೆ ಸೈಡ್ ಹೋಗ್ತಾ ಇದೆ, ಈ ತರದೆಲ್ಲ ಸಮಸ್ಯೆಗಳು ನಾವು ಚಿಕ್ಕ ವಯಸ್ಸಲ್ಲೂ ಕಾಣ್ತಾ ಇದ್ದೀವಿ, ಹಿರಿಯರಲ್ಲೂ ಕೂಡ ಕಾಣ್ತಾ ಇದ್ದೀವಿ. ಅದಕ್ಕೋಸ್ಕರ ಎಷ್ಟೋ ಜನ ಸಾವಿರಾರು ರೂಪಾಯಿ ದವಾಖಾನೆಗಳಿಗೆ ವೈದ್ಯರಿಗೆಲ್ಲ ಕೊಟ್ಟು 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 ವ್ಯರ್ಥ ಮಾಡಿಕೊಳ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಎಷ್ಟು ಸುಲಭವಾದ ಉಪಾಯ ನೋಡಿ. ಇದು ನಾರಾಯಣ ವರ್ಮವನ್ನ ಪಠಿಸಿದ್ರು ಅಂತ ಹೇಳಿದ್ರೆ ಅವರ ಎಲುಬು ತಾವಿದ್ದಾಗ ಮಾತ್ರ ಅಲ್ಲ, ತಾವು ಇಲ್ಲದೆ ಇದ್ದಾಗಲೂ ಕೂಡ ಬಹಳ ಪುಷ್ಟವಾಗಿರುತ್ತೆ ಅನ್ನೋದನ್ನ ಇಲ್ಲಿ ನಮಗೆ ವಾಲಖಿಲ್ಯ ಮಹರ್ಷಿಗಳು ತಿಳಿಸ್ಕೊಡ್ತಾ ಇದ್ದಾರೆ. ಆದ್ರಿಂದಾಗಿ ನಿಮ್ಗೆ ಇಲ್ಲಿದ್ದವರಿಗೆ ಯಾರಿಗಾದ್ರೂ ಎಲುಬುಗಳ ಸಮಸ್ಯೆ, ಸವೆತದ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ, ಅಥವಾ ಬೇರೆ ಯಾರಾದ್ರೂ ಇದ್ರು ಅಂತ ಹೇಳಿದ್ರೆ, ಅವರು ನಾರಾಯಣ ವರ್ಮ ಮಂತ್ರವನ್ನ ಪಠಿಸಿದ್ರು ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಅಯ್ಯೋ ನಮಗಿದು ಉಪದೇಶ ಇಲ್ಲಲ್ಲ ಅಂತ ಹೇಳಿದ್ರೆ, ಯಾರು ಬಲ್ಲವರಿದ್ದಾರೋ ಅವರಿಗೇನಾದ್ರೂ ಒಮ್ಮೆ ಮನೆಯಲ್ಲಿ ನಾರಾಯಣ ವರ್ಮವನ್ನ ಪಾರಾಯಣ ಮಾಡಿಸಿ, ಆಗ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ. ಆದ್ರಿಂದಾಗಿ ನಾವು ಅಂದ್ರೆ ಈ ಹಿಂದಿನ ಯಾವ ಸೂತ್ರಗಳಿತ್ತು ಅದನ್ನೆಲ್ಲವನ್ನು ಕೂಡ ನಾವು ಮರಿತಾ ಇದ್ದೀವಿ ಅಂತ ಅನಿಸುತ್ತೆ. ನನಗೂ ಕೂಡ ಎಷ್ಟೋ ಸರಿ ಅನಿಸಿದೆ. ಅಂದ್ರೆ ನನಗೆ ಯಾವಾಗ ಅನಿಸ್ತು ಅಂತ ಹೇಳಿದ್ರೆ, ನಾನು ವಿದ್ಯಾಪೀಠಕ್ಕೆ ಹೋದಾಗ ಸುಮಾರು ಒಂದು 2 ವರ್ಷಗಳ ಕಾಲ ಆಗಿತ್ತು. ನಾರಾಯಣ ವರ್ಮ ಅಂದ್ರೆ ಏನೋ ನನಗೆ ಗೊತ್ತಿರಲಿಲ್ಲ. ಆ ನಾರಾಯಣ ವರ್ಮ ಅನ್ನುವಂತಹ ಒಂದು ಮಂತ್ರ ಇದೆ ಅಂತಲೂ ಕೂಡ ನನಗೆ ಗೊತ್ತಿರಲಿಲ್ಲ. ಆದ್ರೆ ನನ್ನ ಸ್ನೇಹಿತ ಒಬ್ಬ ಉಡುಪಿ ಪ್ರಾಂತ್ಯದಿಂದ ಬಂದಿದ್ದ, ಅವನು ಪ್ರತಿನಿತ್ಯ ನಾರಾಯಣ ವರ್ಮ ಪಾರಾಯಣ ಮಾಡೋದು. ನನಗೆ ಏನಿದೆ ಅಂತ ಹೇಳಿದಾಗ ನಾರಾಯಣ ವರ್ಮ ಅಂತ ಹೇಳಿದ. ಆಗ ಗೊತ್ತಾಯ್ತು ಅವ್ರು ಅಂದ್ರೆ ಆ ಕಡೆಯ ಹಿರಿಯರೆಲ್ಲರೂ ಕೂಡ ಮನೆಯಲ್ಲಿ ತಮ್ಮ ಮಕ್ಕಳಿಗೆ ಜೀವನದಲ್ಲಿ ಮಕ್ಕಳು ಉದ್ಧಾರ ಆಗಲಿಕ್ಕೆ ಏನು ಉಪದೇಶ ಕೊಡಬೇಕು ಆ ಎಲ್ಲ ಉಪದೇಶಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮಲ್ಲಿ ಯಾಕೆ ಗೊತ್ತಾಗಿಲ್ಲ ಅನ್ನೋ ಒಂದು ಕಸಿವಿಸಿ ನಮಗೂ ಕೂಡ ಬಂತು. ಆದ್ರಿಂದಾಗಿ ನಮ್ಮ ಜವಾಬ್ದಾರಿ ಏನು, ಹಿರಿಯರಾದವರ ಜವಾಬ್ದಾರಿ ಅಂತ ಹೇಳಿದ್ರೆ, ಮಕ್ಕಳಿಗೆ ಇಂತಹ ವಿಚಾರಗಳನ್ನ ತಿಳಿಸಿಕೊಡ್ಬೇಕು. ತಿಳಿಸಿಕೊಡದೇ ಇದ್ರೆ ಇದು ಮುಂದೆ ಯಾರಿಗೂ ಕೂಡ ಗೊತ್ತಾಗದಿಲ್ಲ. ಮತ್ತೆ ಎಲ್ರೂ ಕೂಡ ವೈದ್ಯರುಗಳಿಗೆ ಹೋಗ್ಬೇಕಾಗತ್ತೆ, ಮತ್ತೆ ಹಣ ಖರ್ಚು ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ. ಇಂತಹ ಸುಲಭ ಉಪಾಯಗಳಿದ್ದಾಗ ಇವುಗಳನ್ನ ಬಳಸ್ಕೊಂಡ್ರೆ ಬಹಳ ಉಪಯುಕ್ತವಾಗುತ್ತೆ ಅಂತ ಹೇಳಿ. ಇಷ್ಟ ಆದ್ಮೇಲೆ ಒಂದು ಎಲ್ರಿಗೂ ಕೂಡ ಆಶ್ಚರ್ಯ ಸಂಗತಿ ಇದು ಮುಂದೆ ನಡೆಯೋದೆಲ್ಲವೂ ಕೂಡ. ಯಾಕಂತ ಹೇಳಿದ್ರೆ, ಇಂದ್ರದೇವರಿಗೆ ನಾರಾಯಣ ವರ್ಮವನ್ನು ಉಪದೇಶ ಮಾಡಿದವರು ಯಾರು ಅಂತ ಹೇಳಿದ್ರೆ ವಿಶ್ವರೂಪಾಚಾರ್ಯರು. ಆ ವಿಶ್ವರೂಪಾಚಾರ್ಯರ ತಲೆಯನ್ನೇ ಇಂದ್ರದೇವರು ಕಡಿತಾರೆ. ಮುಂದೆ ಅವರ ಸಂಹಾರವನ್ನು ಇಂದ್ರದೇವರು ಮಾಡ್ತಾರೆ. ಯಾಕೆ ಮಾಡಿದ್ರು ಅನ್ನೋದನ್ನ ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ ನೋಡಿ. ತಸ್ಯಾಸನ್ ವಿಶ್ವರೂಪಸ್ಯ ಶಿರಾಂಸಿ ತ್ರೀಣಿ ಭಾರತ ಸೋಮಪೀಠಂ ಸುರಾಪೀಠಂ ಅನ್ನಾದಮಿತಿ ಶುಶ್ರುಮಃ ಅಂತ ಹೇಳಿ. ಆ ವಿಶ್ವರೂಪಾಚಾರ್ಯರಿಗೆ ನಮ್ಮ ಹಾಗೆ ಒಂದು ತಲೆ ಇರಲಿಲ್ಲ ಅಂತ. ಹಾಗಿದ್ರೆ ಚತುರ್ಮುಖನಂತೆ 4 ತಲೆ ಇತ್ತ ಇಲ್ಲ. ಹೇಗಿದ್ರು ಅಂತ ಹೇಳಿದ್ರೆ ಶಿರಾಂಸಿ ತ್ರೀಣಿ ಭಾರತ ಅಂತ ಹೇಳ್ತಾರೆ ಶುಕಾಚಾರ್ಯರು. ಆ ವಿಶ್ವರೂಪಾಚಾರ್ಯರಿಗೆ ಒಟ್ಟು 3 ತಲೆಗಳಿತ್ತಂತೆ. ಯಾಕೆ 3 ತಲೆ ಇತ್ತು ಅಂತ ಹೇಳಿದ್ರೆ, ಸೋಮಪಾನವನ್ನ ಮಾಡಲಿಕ್ಕೆ ಒಂದು ಮುಖ, ಆಮೇಲೆ ಅನ್ನವನ್ನ ಊಟ ಮಾಡಲಿಕ್ಕೆ ಒಂದು ಮುಖ, ಮತ್ತೊಂದು ಸುರಾಪಾನ ಅಂದ್ರೆ ಮದ್ಯ ಅಲ್ಲ, ಸುರನಿಗೆ ಇಟ್ಟಂತಹ ಪಾನವನ್ನ ಸ್ವೀಕಾರ ಮಾಡ್ಲಿಕ್ಕೆ ಮತ್ತೊಂದು ಮುಖ ಅಂತೇಳಿ. ಹೀಗೆ 3 ಮುಖಗಳು ವಿಶ್ವರೂಪಾಚಾರ್ಯರಿಗಿತ್ತು ಅಂತ ಹೇಳಿ. ಇಂತಹ 3 ಮುಖಗಳನ್ನ ಇಂದ್ರದೇವರು ಕಡಿದು ಹಾಕಿದ್ರು ಅಂತ ಹೇಳ್ತಾರೆ. ಯಾಕೆ ಕಡಿದು ಹಾಕಿದ್ರು? ಸಭೈ ಬರಿಹಿಷಿದ್ದೇವೇಭ್ಯೋ ಭಾಗಂ ಪ್ರತ್ಯಕ್ಷ ಮುಚ್ಚಕೈಹಿ ಅಲಗಾದ್ ಯಸ್ಯ ಪಿತರೋ ದೇವ ಸಪ್ರಶ್ರಯಂ ರೂಪ ಅಂತ ಹೇಳಿ. ಅಂದ್ರೆ ಅವ್ರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಯಜ್ಞಕ್ಕೆ ಕುಳಿತುಕೊಂಡಾಗ ಯಾಗದಲ್ಲಿ ಸುರರಿಗೆ ಆಹುತಿಯನ್ನ ಹಾಕ್ತಾ ಇದ್ರು. ಅದು 2 ಕಣ್ಣಿಗೂ ಕಾಣ್ತಾ ಇತ್ತು. ಏನಂತ? ಇಂದ್ರಾಯ ಸ್ವಾಹ ಇಂದ್ರಾಯ ಇದಂ ನವಮ, ಅಗ್ನಯೇ ಸ್ವಾಹ ಅಗ್ನಯ ಇದಂ ನವಮ ಅಂತ ಹೇಳಿ ಜೋರಾಗಿ ದೇವತೆಗಳಿಗೆ ಆಹುತಿ. ಆದ್ರೆ ಯಾರಿಗೂ ಗೊತ್ತಾಗದಂತೆ ಅಸುರರಿಗೂ ಕೂಡ ಆಹುತಿಯನ್ನು ಹಾಕ್ತಿದ್ರಂತೆ. ಎಲ್ರಿಗೂ ಗೊತ್ತಾಗೋ ತರ ಸುರರಿಗೆ ಹಾಕ್ತಾ ಇದ್ದಾರೆ, ಯಾರಿಗೂ ತಿಳಿದೇ ಇರೋ ತರ ಅಸುರರಿಗೆ ಹಾಕ್ತಾ ಇದ್ದಾರೆ.
ಈಗ ನಾವು ಈ ಈಗಿನ ಒಂದಿಷ್ಟು ಜನ ನಾಯಕರು ಅಂತ ಯಾರು ಹೇಳ್ತಾ ಇದೀವಲ್ಲ, ಒಂದ್ ಸ್ವಲ್ಪ ಜನ ಏನ್ ಮಾಡ್ತೀರ ಅಂತ ಹೇಳಿದ್ರೆ, ಎಲ್ರು ಅಲ್ಲ, ಒಂದ್ ಸ್ವಲ್ಪ ಜನ ಜನಗಳಿಗೆ ಒಳ್ಳೆಯದಾಗ್ಲಿ ಅಂದ್ರೆ ಒಂದು ಸ್ವಲ್ಪ ಕೆಲಸ ಮಾಡೋದು, ಇನ್ನೊಂದು ಸ್ವಲ್ಪ ಕೆಲಸ ಕೆಟ್ಟವರಿಗಾಗೇ ಮಾಡೋದು ಅಂತ ಹೇಳಿ. ಹಾಗೆ ಇಲ್ಲಿ ವಿಶ್ವರೂಪಾಚಾರ್ಯರು ಕೂಡ ಹಾಗೆ ಮಾಡ್ತಾ ಇದ್ರು. ಈ ವಿಚಾರವನ್ನ ತಿಳಿದು ವಾಸ್ತವಿಕವಾಗಿ ಏನಂತ ಹೇಳಿದ್ರೆ, ಅಸುರರಿಗೆ ಆಹುತಿಯನ್ನ ಕೊಟ್ರೆ ದೇವತೆಗಳ ಬಲ ಕುಗ್ಗಿ ಹೋಗುತ್ತೆ. ಯಾವಾಗ ದೇವತೆಗಳ ಬಲ ಕುಗ್ಗಿ ಹೋಗುತ್ತೆ, ಸಜ್ಜನರಿಗೆ ಆಗ ಭದ್ರತೆಯನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ, ಅದಕ್ಕೋಸ್ಕರ ಇಂದ್ರದೇವರು ಅವರ ತಲೆಯನ್ನ ಕಡಿದ್ರು ಅಂತ ಹೇಳಿ. ಅಲ್ಲ, ನಮಗೆ ಪ್ರಶ್ನೆ ಬರುತ್ತೆ, ವಿಶ್ವರೂಪಾಚಾರ್ಯರು ಅಸುರರಿಗೆ ಯಾಕೆ ಆಹುತಿಯನ್ನು ಕೊಡ್ತಿದ್ರು ಅಂತ ಹೇಳಿದ್ರೆ, ನಾನು ನಿನ್ನೆ ಪ್ರವಚನದಲ್ಲಿ ಹೇಳಿದ್ದೆ, ವಿಶ್ವರೂಪಾಚಾರ್ಯರ ತಂದೆ ತಾಯಿ ಯಾರು ಅಂತ ಹೇಳಿದ್ರೆ, ತ್ವಷ್ಟೃ ಅನ್ನೋದು ದ್ವಾದಶ ಆದಿತ್ಯರಲ್ಲಿ ಒಬ್ರು, ಅವರು ತಂದೆ. ಆದ್ರೆ ರಚನೆ ಅನ್ನೋಳು ಅಸುರ ಜಾತಿಯಲ್ಲಿ ಬಂದಂತಹ ಸ್ತ್ರೀ. ಇವರಿಬ್ಬರ ಮಗ ಯಾರು ಅಂತ ಹೇಳಿದ್ರೆ ವಿಶ್ವರೂಪ ಆಚಾರ್ಯರು. ಹಿಂದೆ ಹಿರಣ್ಯಕಶಿಪು ಏನ್ ಮಾಡಿರ್ತಾನೆ ಅಂತ ಹೇಳಿದ್ರೆ, ತಮ್ಮ ಅಸುರನ ಮುಖಾಂತರ ಆ ರಚನೆಯಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿರ್ತಾನೆ. ಬರೀ ಸುರರು ಮಾತ್ರ ಬಲಿಷ್ಠರಾಗ್ತಿದ್ದಾರೆ, ಅವ್ರಿಗೆ ಮಾತ್ರ ಆಹುತಿ ಕೊಡ್ತಿದ್ದಾರೆ, ನಮ್ಮ ದೈತ್ಯರಿಗೂ ಕೂಡ ಆಹುತಿಯನ್ನು ಕೊಡಬೇಕು, ಈ ವ್ಯವಸ್ಥೆ ನೀವು ಮಾಡಬೇಕು ಅಂತ ಹೇಳಿದಾಗ ಆ ತಾಯಿ, ಮಹಾತಾಯಿ ರಚನೆ ಏನ್ ಮಾಡಿರ್ತಾಳೆ ಅಂದ್ರೆ ವಿಶ್ವರೂಪಾಚಾರ್ಯ ಹೇಳಿರ್ತಾರೆ, ನೀನು ಮುಂದೆ ಕೇವಲ ದೇವತೆಗಳಿಗೆ ಮಾತ್ರ ಆಹುತಿ ಕೊಡಬೇಡಪ್ಪ, ನಮ್ಮ ಕುಲದ ಅಸುರರು ಉದ್ಧಾರ ಆಗ್ಬೇಕಲ್ಲ, ಅವ್ರಿಗೂ ಕೂಡ ಒಂದ್ ಸ್ವಲ್ಪ ಆಹುತಿಯನ್ನು ಕೊಡು ಅಂತ ಹೇಳಿರ್ತಾರೆ. ತಾಯಿಯ ಮೇಲೆ ಪ್ರೀತಿಯಿಂದಾಗಿ ಅವನಿಗೆ ಗೊತ್ತಿದೆ, ವಾಸ್ತವಿಕವಾಗಿ ವಿಶ್ವರೂಪನಿಗೆ ನಾನು ಆಹುತಿ ಕೊಟ್ಟಾಗ ಇಂದ್ರನ್ನ ಹತ್ಯೆ ಮಾಡ್ತೇನೆ ಅಂತ ಗೊತ್ತಿದೆ. ಯಾಕಂತ ಹೇಳಿದ್ರೆ ವೇದಗಳಲ್ಲಿಯೇ ಇದೆಲ್ಲವೂ ಕೂಡ ಬಂದಿದೆ, ವೇದ ಅನಾದಿ, ಅದರ ಅಧ್ಯಯನವನ್ನು ಮಾಡಿದ್ದಾನೆ. ಗೊತ್ತಿದ್ರೂ ಕೂಡ ಹಿಂದೆ ಹೇಗೆ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ದೇವತೆಗಳೇ ನಿಮಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು, ಹಾಗೆ ಪ್ರಾಣವನ್ನ ಪಣಕ್ಕಿಟ್ಟು ತಾಯಿಯ ಮೇಲೆ ಪ್ರೀತಿಯಿಂದ ಅಸುರರಿಗೆ ಆಹುತಿಯನ್ನ ಕೊಟ್ಟು ತನ್ನ ಶರೀರವನ್ನು ತ್ಯಾಗ ಮಾಡಬೇಕಾಯ್ತು ಅಂತ ಹೇಳ್ತಾರೆ. ಹೀಗೆ ಆ ವಿಶ್ವರೂಪಾಚಾರ್ಯರನ್ನ ಈ ಕಾರಣಕ್ಕೋಸ್ಕರ ಇಂದ್ರದೇವರು ಸಂಹಾರ ಮಾಡಿದ್ರು ಅನ್ನೋದನ್ನು ತಿಳಿಸ್ತಿದ್ದಾರೆ. ಮುಂದೆ ಹೇಳ್ತಾರೆ, ಮುಂದೆ ಏನಾಯ್ತು ಅಂದ್ರೆ ಅವರ ಸಂಹಾರ ಆದ್ಮೇಲೆ, ಸೋಮಪೀಠಮಯಂ ತಸ್ಯ ಶಿರ ಆಸೀತ್ ಕಪಿಂಜಲಃ ಕಳವಿಂಖಸ್ಸುರಾಪೀಠಂ ಅನ್ನಾದಂ ಯತ್ಸ ಪಿತ್ತಿರಿಹಿ ಅಂತ ಹೇಳಿ. ಅಂದ್ರೆ ಆ ಒಂದೊಂದು ಶಿರವೂ ಕೂಡ ಒಂದೊಂದು ಪಕ್ಷಿಯಾಗಿ ಪರಿಣಾಮಗೊಳ್ತು ಅಂತ ಹೇಳಿ. ಒಂದು ಶಿರ ಪಾರಿವಾಳವಾಗಿ ಬಂತು, ಮತ್ತೊಂದು ಶಿರ ಗುಬ್ಬಚ್ಚಿಯಾಗಿ ಬಂತು, ಮತ್ತೊಂದು ಶಿರ ತಿತ್ತಿರಿ ಪಕ್ಷಿಯಾಗಿ ಬಂದವು ಅಂತ ಹೇಳ್ತಾರೆ. ಈಗಿನ ನಾವು ಈ 3 ಪಕ್ಷಿಗಳನ್ನ ಏನ್ ಕಾಣ್ತಾ ಇದ್ದೀವಿ, ಇವನ ಶಿರವನ್ನ ಕೊಡಿದಾಗ ಹುಟ್ಟಿದಂತಹ ಒಂದು ಪಕ್ಷಿಯ ಜಾತಿ ಇದು. ಅದರಿಂದಾಗಿ ಹೀಗೆ ನಮಗೆ ಇವುಗಳೆಲ್ಲವೂ ಕೂಡ ಉಪಲಬ್ಧವಾಯಿತು ಅಂತ ಹೇಳಿ. ನಮಗೆಲ್ಲ ಒಂದು ಪ್ರಶ್ನೆ ಬರುತ್ತೆ, ವಿಶ್ವರೂಪಾಚಾರ್ಯರು ಬ್ರಾಹ್ಮಣ ಋಷಿಗಳಲ್ಲಿ ಉತ್ತಮರಾದವರವರು, ಅವರ ಸಂಹಾರವನ್ನು ಮಾಡಿದ್ರೆ ಬ್ರಹ್ಮಹತ್ಯೆ ದೇಶ ಬರೋದಿಲ್ಲ ಇಂದ್ರನಿಗೆ ಅಂತ ಹೇಳಿದ್ರೆ, ಖಂಡಿತವಾಗಿಯೂ ಕೂಡ ಬಂತು ಬ್ರಹ್ಮದೇವರಿಗೆ. ಬ್ರಹ್ಮದೇವರು ಅದನ್ನು ಹೇಗೆ 1 ವರ್ಷಗಳ ಕಾಲ ತಡೆಕೊಂಡ್ರು. ಆದ್ರೆ ಯಾವಾಗ ಲೋಕಾಪವಾದ ಹೆಚ್ಚಾಗ್ಲಿಕ್ಕೆ ಪ್ರಾರಂಭವಾಯಿತು, ಆಗ ಅದನ್ನು ಕಳ್ಕೊಳ್ಬೇಕು, ಬ್ರಹ್ಮಹತ್ಯೆಯನ್ನು ಕಳ್ಕೊಳ್ಬೇಕು ಅಂತ ಯೋಚನೆ ಮಾಡಿ ಬ್ರಹ್ಮಹತ್ಯೆಯನ್ನು ಕಳ್ಕೊಂಡ್ರಂತೆ. ಹೇಗೆ ಕಳ್ಕೊಂಡ್ರು ಬ್ರಹ್ಮಹತ್ಯೆ ದೋಷವನ್ನ ಅಂತ ಹೇಳಿದ್ರೆ, 4 ಭಾಗವಾಗಿ ಹಂಚಿದ್ರು ಅಂತ ಹೇಳಿ. ಯಾರ್ಯಾರಿಗೆ ಹಂಚಿದ್ರು ಆ ಬ್ರಹ್ಮಹತ್ಯೆಯನ್ನ ಅಂತ ಹೇಳಿ ಅದನ್ನ ಹೇಳ್ತಾರೆ. ಭೂಮಿ ಸ್ತುರೀಯಂ ಜಗ್ರಾಹ ಖಾತ ಪೂರವೈ ಈರಣಂ ಬ್ರಹ್ಮಹತ್ಯಾಯ ರೂಪಂ ಭೂಮೋ ಪ್ರದೃಶ್ಯತೆ ಅಂತ ಹೇಳಿ. ಮೊದಲನೇ ಭಾಗವನ್ನ ಬ್ರಹ್ಮಹತ್ಯೆಯ 4 ಭಾಗದಲ್ಲಿ ಮೊದಲನೆಯ ಭಾಗವನ್ನ ಭೂಮಿಗೆ ಹಂಚಿದ್ರಂತೆ. ಈ ಬ್ರಹ್ಮಹತ್ಯೆಯನ್ನು ನೀನು ಸ್ವೀಕಾರ ಮಾಡು ಅಂತ ಹೇಳಿ. ಜೊತೆಗೆ ವರವನ್ನು ಕೂಡ ಕೊಟ್ರು. ಏನು ವರ ಅಂತ ಹೇಳಿದ್ರೆ, ಭೂಮಿ ತನ್ನಿಂದ ತಾನಾಗಿಯೇ ನೀರಿನಿಂದಾಗಿ ಪೂರ್ಣ ತುಂಬಿಕೊಳ್ಳಬೇಕು ಅಂತ ಹೇಳಿ. ಆದ್ರೆ ಅದಕ್ಕೆ ಬ್ರಹ್ಮಹತ್ಯೆ ಎಲ್ಲಿ ಕಾಣುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಕಡೆ ಸೌಳು ನೀರು ಇರುತ್ತೆ, ಸೌಳು ನೀರು ಕುಡಿಲಿಕ್ಕೆ ಆಗೋದಿಲ್ಲ, ಕೆಲವೊಂದು ಕಡೆ ಬಂಜರ ಭೂಮಿಗಳಿರುತ್ತೆ. ಇದು ಬ್ರಹ್ಮಹತ್ಯೆಯ ಲಕ್ಷಣಗಳು ಅಂತ ಕರೀತಾರೆ. ಒಂದು ಬ್ರಹ್ಮಹತ್ಯೆಯನ್ನ ಹಂಚಿ ಅವುಗಳಿಗೆ ಒಂದು ವರವನ್ನು ಕೂಡ ಕೊಟ್ಟರು ಭೂಮಿಗೆ. ಮತ್ತಾರಿಗೆ ತುರೀಯಂ ಛೇದರೋಹೇಣ ವರೇಣ ಗದುರ್ದುರ್ಗಮಾಃ ತೇಷಾಮಿರ್ಯಾಸರೂಪೇಣ ಬ್ರಹ್ಮಹತ್ಯಾ ಪ್ರದೃಶ್ಯತೆ. ಮತ್ತೊಂದು ಬ್ರಹ್ಮಹತ್ಯೆಯ ಒಂದು ಭಾಗವನ್ನ ಮರಗಳಿಗೆ, ವೃಕ್ಷಗಳಿಗೆ ಕೊಟ್ಟರಂತೆ. ಏನು ಆ ಬ್ರಹ್ಮಹತ್ಯೆಯ ಲಕ್ಷಣ ಏನು ಅಲ್ಲಿ ಅಂತ ಹೇಳಿದ್ರೆ, ನಾವು ನೋಡಿರ್ತೇವೆ ಮರಗಳಲ್ಲಿ ಒಂದು ಅಂಟಿನ ಅಂಶ ಹರಿದು ಬರುತ್ತೆ. ಅದನ್ನ ಯಾವತ್ತೂ ಕೂಡ ಸ್ವೀಕಾರ ಮಾಡಬಾರದು. ಅದು ಬ್ರಹ್ಮಹತ್ಯೆಯ ಒಂದು ಭಾಗವನ್ನ ಇಂದ್ರದೇವರು ಅದರಲ್ಲಿ ಇಟ್ಟಿದ್ದು. ಅದಕ್ಕೆ ವರವನ್ನು ಏನ್ ಕೊಟ್ರು ಅಂತ ಹೇಳಿದ್ರೆ,
ಎಷ್ಟು ಕಡಿದ್ರೂ ಕೂಡ ಮತ್ತೆ ಆ ಮರ ಚಿಗುರುವಂತಹ ಒಂದು ವರವನ್ನ ಇಂದ್ರದೇವರು ಕೊಟ್ರು ಅಂತೇಳಿ ಬ್ರಹ್ಮ ಹತ್ಯೆಯ ಜೊತೆಗೆ ಒಂದು ವರವನ್ನು ಕೂಡ ಕೊಡ್ತಾ ಇದ್ದಾರೆ. ಮತ್ತೊಂದೇನು ಅಂತ ಹೇಳಿದ್ರೆ ಮತ್ತೊಂದು ಭಾಗವನ್ನು ಎಲ್ಲಿ ಕೊಟ್ರು ಅಂತ ಹೇಳಿದ್ರೆ ಶಶ್ವತ್ಕಾಮವರೇಣಾಂಗ ತುರೀಯಂ ಜಗು ಪ್ರಿಯ ಭಗವರೂಪೇಣ ತಾಸ್ವಂಹೋ ಮಾತಿ ಮಾತಿ ಪ್ರದೃಶ್ಯತೆ ಅಂತ ಹೇಳಿ ಮತ್ತೊಂದು ಭಾಗವನ್ನ ಸ್ತ್ರೀಯರಲ್ಲಿ ಕೊಟ್ರು ಅಂತ ಹೇಳ್ತಾರೆ. ನಮಗೇನು ಈ ಮಾಸದ ಪ್ರತಿ ಮಾಸದಲ್ಲಿ ರಜೆ ದರ್ಶನ ಏನಾಗುತ್ತೆ ಅದು ಬ್ರಹ್ಮಹತ್ಯೆಯ ಒಂದು ಪರಿಣಾಮ, ಬ್ರಹ್ಮಹತ್ಯೆಯ ಒಂದು ಭಾಗವನ್ನ ಸ್ತ್ರೀಯರಲ್ಲಿ ಕೊಟ್ರು ಅಂತ ಹೇಳಿ ಅವರಿಗೆ ಒಂದು ವರವನ್ನು ಕೂಡ ಕೊಡಬೇಕಲ್ಲ. ಆ ವರ ಏನು ಕೊಟ್ರು ಅಂತ ಹೇಳಿದ್ರೆ ಗರ್ಭವನ್ನ ಧಾರಣೆ ಮಾಡಿದ್ರೂ ಕೂಡ ಪ್ರಸವದವರೆಗೂ ಕೂಡ ಅವರು ಕಾಮವನ್ನ ಈಡೇರಿಸಿಕೊಳ್ಳಬಹುದು ಅನ್ನುವಂತಹ ಒಂದು ವರವನ್ನು ಕೂಡ ಇಂದ್ರದೇವರು ಇಲ್ಲಿ ಕೊಟ್ರು ಅಂತ ಹೇಳ್ತಾರೆ. ಮತ್ತೊಂದು ಭಾಗವನ್ನು ಯಾರಲ್ಲಿ ಕೊಟ್ಟರು ಬ್ರಹ್ಮಹತ್ಯಾದೇಶವನ್ನ ಅಂತ ಹೇಳಿದ್ರೆ ದ್ರವ್ಯ ಭೂಜೋ ವರೇಣಾಪಸ್ತುರೀಯಂ ಜಗರ್ಮಲಂ ತಾಸು ಬುದ್ಧೇನಾಭ್ಯಾಂ ದೃಷ್ಟಂ ತದ್ವಿರಿಕೈಭಿಷಂ ಅಂತ ಹೇಳಿ ಮತ್ತೊಂದು ರೂಪವನ್ನ ನೀರಿನಲ್ಲಿ ಕೊಟ್ರಂತೆ. ನೀರು ಬ್ರಹ್ಮಹತ್ಯೆ ದೋಷವನ್ನ ನೀರಿನಲ್ಲಿ ಕೊಟ್ರು. ವರ ಏನು ಕೊಟ್ರು ಅಂತ ಹೇಳಿದ್ರೆ ನೀರು ಕೇಳ್ತಂತೆ ಎಲ್ಲಾ ಶರೀರಗಳಲ್ಲಿ ನನ್ನ ಅಂಶವೇ ಜಾಸ್ತಿ ಇರಬೇಕು ಅಂತ ಕೇಳ್ತಂತೆ. ನಮ್ ಶರೀರಗಳಲ್ಲಿ ನೀರಿನ ಅಂಶ ಜಾಸ್ತಿ ಅಂದ್ರೆ ಏನು ಅಂತ ನಮಗೊಂದು ಪ್ರಶ್ನೆ ಬರುತ್ತೆ. ನಮ್ದೆಲ್ಲವೂ ಕೂಡ ಪಾರ್ಥಿವ ಶರೀರ. ಇದು ಎಲ್ರು ಪಾರ್ಥಿವ ಶರೀರ ಅಂತ ವ್ಯವಹಾರ ಮಾಡೋದು ಕೇಳಿರ್ತೀವಿ. ಇದು ಪಾರ್ಥಿವ ಶರೀರ. ಇದು ಪಾರ್ಥಿವ ಶರೀರ ಆದ್ರೂ ಕೂಡ ನೀರಿನ ಅಂಶ ಒಂದಷ್ಟು ಇರುತ್ತೆ ಯಾವಾಗ್ಲೂ ಕೂಡ. ಅಂದ್ರೆ ನೀರಿನ ಶರೀರಗಳು ಪಾರ್ಥಿವ ಶರೀರಗಳು ಹೇಗಿದೆಯೋ ಹಾಗೆ ಜಲೀಯ ಶರೀರಗಳು ಕೂಡ ಇದೆ ಎಲ್ಲಿ ಜಲಲೋಕದಲ್ಲಿ. ಆಮೇಲೆ ತೈಜಸ ಶರೀರಗಳು ಇದೆ ಎಲ್ಲಿ ತೇಜಸ್ಸಿನ ಲೋಕದಲ್ಲಿ, ತೈಜಸ ಲೋಕದಲ್ಲಿ ಇದೆ. ಇವು ಎಲ್ಲಾ ಶರೀರಗಳಲ್ಲೂ ಕೂಡ ನೀರಿನ ಅಂಶ ಅದರ ಪಟ್ಟು ಆ ಭಾಗ ಜಾಸ್ತಿ ಇರಬೇಕು ಅಂತ. ಅಂದ್ರೆ ಹೇಗಂತ ಹೇಳಿದ್ರೆ ನಮ್ಮ ಈ ಪಾರ್ಥಿವ ಶರೀರದಲ್ಲಿ ಪೃಥ್ವಿಯ ಭಾಗ 4 ಅಂಶ ಇರುತ್ತೆ, ನೀರಿನ ಅಂಶ 3 ಭಾಗ ಇರುತ್ತೆ. ಮತ್ತೊಂದು ಯಾವುದು ಅಂತ ಹೇಳಿದ್ರೆ ತೇಜಸ್ಸು 1 ಭಾಗ ಇರುತ್ತೆ. ನಮ್ಮಲ್ಲಿ ಪಾರ್ಥಿವ ಶರೀರಗಳಲ್ಲಿ 4 ಅಂಶ ಪೃಥ್ವಿಯ ಭಾಗ, 3 ಅಂಶ ನೀರಿನ ಭಾಗ, ತೈಜಸ 1 ಭಾಗ ಇರುತ್ತೆ. ಆಮೇಲೆ ಇನ್ನೊಂದು ತೈಜಸ ಶರೀರಗಳಿದೆಯಲ್ಲ, ಆ ತೈಜಸ ಶರೀರದಲ್ಲಿ 4 ಭಾಗ ತೇಜಸ್ಸು, 3 ಅಂಶ ನೀರು, 1 ಅಂಶ ಪೃಥ್ವಿ ಇರುತ್ತೆ. ಆಮೇಲೆ ಇನ್ನೊಂದು ಜಲೀಯ ಶರೀರ ಇದೆಯಲ್ಲ, ಜಲಲೋಕದಲ್ಲಿ ಇರೋದು, ಅದರಲ್ಲೂ ಕೂಡ ಜಲ ಶರೀರದಲ್ಲಿ 4 ಅಂಶ ಇರುತ್ತೆ. ಆಮೇಲೆ 3 ಅಂಶ ಜಲ ಇರುತ್ತೆ, 1 ಅಂಶ ಪೃಥ್ವಿ ಇರುತ್ತೆ ಅಂತ ಹೇಳಿ ಈ 3 ಗಮನಿಸಿದಾಗ ಒಟ್ಟು 10. ಇನ್ನು ಉಳಿದಿದ್ದೆಲ್ಲವೂ ಕೂಡ 6 ಅಂಶಗಳು ಮಾತ್ರ ಆದ್ರೆ 10 ಅಂಶ ನೀರಿನ ಅಂಶ ಜಾಸ್ತಿ ಆಗುತ್ತೆ. ಈ ರೀತಿಯಾದಂತಹ ವರವನ್ನ ನೀರಿಗೆ ಕೊಟ್ಟರು ಅಂತ ಹೇಳ್ತಾರೆ. ಹೀಗೆ ತಮಗೆ ಬಂದಂತಹ ಬ್ರಹ್ಮಹತ್ಯೆಯನ್ನು ಹೇಗೆ ಕಳೆದುಕೊಂಡ್ರು ಇಂದ್ರದೇವರು ಅಂತ ಹೇಳಿದ್ರೆ ಭೂಮಿ, ಸ್ತ್ರೀ, ವೃಕ್ಷ, ಜಲ ಈ 4ಗಳಿಗೆ ಹಂಚಿ ಜೊತೆಗೆ ಒಂದು ವರವನ್ನು ಕೂಡ ಕೊಟ್ಟು ವಿಶ್ವರೂಪಾಚಾರ್ಯನ ಕೊಂದಂತಹ ಬ್ರಹ್ಮಹತ್ಯಾ ದೋಷದಿಂದಾಗಿ ಅವರು ಪರಿಹಾರವನ್ನ ಕಂಡುಕೊಂಡ್ರು ಅಂತ ಹೇಳ್ತಾರೆ. ಇಷ್ಟೆಲ್ಲ ಆಯ್ತು, ಸರಿ. ಮುಂದೇನಾಯ್ತು ಅಂತ ಹೇಳಿದ್ರೆ ವಿಶ್ವರೂಪಾಚಾರ್ಯನನ್ನ ಸಂಹಾರ ಮಾಡಿದ್ದಾರೆ ಅಂತ ಹೇಳಿ ತಂದೆ ಗೊತ್ತಾಯ್ತು. ತಂದೆ ಸುಮ್ಮನೆ ಇರ್ತಾರ? ಕಷ್ಟು ಪ್ರಜಾಪತಿಗಳು ದೊಡ್ಡ ಯಾಗವನ್ನ ಮಾಡಿದ್ರು. ಏನು? ಹತಪುತ್ರಸ್ತಷ್ಟ ಜಹಾವೇಂದ್ರಾಯ ಶತ್ರವೇ ಇಂದ್ರಶತ್ರೋ ವಿವರ್ಧಸ್ವ ಮಾಚುರಂ ಜಹಿ ವಿದ್ವಿಷಂ ಅಂತೇಳಿ ಇಂದ್ರಶತ್ರೋ ವಿವರ್ಧಸ್ವ ಅಂತೇಳಿ ಒಂದು ಯಾಗವನ್ನ ಮಾಡಿದ್ರು. ಏನ್ ಯಾಗ ಅಂತ ಹೇಳಿದ್ರೆ ಇಂದ್ರನ ಶತ್ರು ಹುಟ್ಟಬೇಕು ನನಗೆ, ಬೆಳೆದು ಬನ್ನಿ ತಕ್ಷಣದಲ್ಲಿ ಅಂತ ಹೇಳಿ ಇಂದ್ರನ ಶತ್ರು ಹುಟ್ಟಿ ಬಾ ಅಂತ ಹೇಳಿ. ನೋಡಿ, ನಾವು ಯಾವಾಗಲೂ ಕೂಡ ಭಗವಂತನಲ್ಲಿ ಕೇಳಬೇಕಾದ್ರೆ ಬಹಳ ಗಮನ ಇಟ್ಟು ಕೇಳಬೇಕು ಅಂತ ಹೇಳ್ತಾರೆ. ಇಂದ್ರ ಶತ್ರು ಹುಟ್ಟಿ ಬಾ ಅಂತ ಹೇಳಿದ್ರೆ, ಇಂದ್ರ ಶತ್ರು ಹುಟ್ಟಿ ಬಾ ಅಂತ ಹೇಳಿದ್ರೆ 2 ರೀತಿಯಾಗಿ ಅರ್ಥ ಮಾಡ್ಬೋದು ನಾವು. ಇಂದ್ರನ ಕೊಲ್ಲುವಂತಹ ಶತ್ರು ಹುಟ್ಟಿ ಬಾ ಅಂತ ಹೇಳಿ, ಇಂದ್ರ ಕೊಲ್ಲುವಂತಹ ಶತ್ರುವು ಕೂಡ ಹುಟ್ಟಿ ಬಾ ಅಂತ ಹೇಳಿ. ಇಲ್ಲಿ ವೇದಗಳಲ್ಲಿ ಸ್ವರಗಳು ಅಂತ ಇದೆ, ಉದಾತ್ತ, ಅನುದಾತ್ತ, ಸ್ವರಿತ ಅಂತ ಹೇಳಿ. ಒಂದೊಂದು ಸ್ವರಗಳನ್ನ ಹೇಳಿದಾಗ ಅರ್ಥಗಳ ವ್ಯತ್ಯಾಸ ಆಗುತ್ತೆ. ಇಲ್ಲಿ ಇವರು ಯಾವ ಸ್ವರ ಹೇಳಬೇಕಿತ್ತು ಅಂತ ಹೇಳಿದ್ರೆ ಇಂದ್ರನನ್ನು ಕೊಲ್ಲುವಂತಹ ಮಗ ನೀನು ಹುಟ್ಟಿ ಬಾ ಅಂತ ಹೇಳಬೇಕಿತ್ತು. ಆದ್ರೆ ಇವರು ಎಂತಹ ಸ್ವರವನ್ನು ಪ್ರಯೋಗ ಮಾಡಿದ್ರು ಅಂತ ಹೇಳಿದ್ರೆ ಇಂದ್ರನಿಗೆ ಶತ್ರುವಾಗಿ ನಾಶವಾಗುವಂತಹ ಮಗನೇ ನೀನು ಹುಟ್ಟಿ ಬಾ ಅಂತ ಹೇಳಿದ್ರು. ಹೀಗೆ ಕೇಳಿದಾಗ ಅವನೇ ಹುಟ್ಟಿ ಬಂದ. ಯಾರು ಅಂತ ಹೇಳಿದ್ರೆ ವೃತ್ರಾಸುರ. ವೃತ್ರಾಸುರ ಹುಟ್ಟಿ ಬಂದ. ಮುಂದೆ ವೃತ್ರನ ಸಂಹಾರ ಆಗತ್ತೆ ಅನ್ನೋದು ನಮಗೆ ಗೊತ್ತಿದೆ. ಏನಾಯ್ತು ಮುಂದೆ ಅಂತ ಹೇಳಿದ್ರೆ ವೃತ್ರ ಬಂದ. ಹೇಗಿದ್ದಾನಂತ ಹೇಳಿದ್ರೆ ದಗ್ಧಶೈಲ ಪ್ರತೀಕಾಶ, ಒಂದು ದೊಡ್ಡ ಬೆಟ್ಟ ಸುಟ್ಟು ಬೂದಿಯಾಗಿ ಹೇಗೆ ಕಾಣುತ್ತೋ ಹಾಗೆ ಕಾಣ್ತೀನಂತ ಒಂದು ವೃತ್ರ. ಅಷ್ಟೇ ಅಲ್ಲ,
ಸಂಧ್ಯಾಭ್ರಾಣಿತ ವಾಸನಂ ತಪ್ತ ತಾಮ್ರ ಶಿಖಾಶ್ಮಶ್ರಂ ಮಧ್ಯಾಹ್ನೋರ್ತಗ್ರರೋಚನಂ ಅಂತ ಹೇಳಿ, ಈ ಅವನ ಕೂದಲುಗಳು ದೊಡ್ಡ ಮೀಸೆಗಳು ಹೇಗಿದೆ ಅಂತ ಹೇಳಿದ್ರೆ ಈ ಪೂರ್ತಿ ಕಪ್ಪಾಗಿದೆ. ಅಷ್ಟೇ ಅಲ್ಲ, ಅವನ ಕಣ್ಣುಗಳು ಹೇಗೆ ಅಂದ್ರೆ ಮಧ್ಯಾಹ್ನ ಪ್ರಜ್ವಲಿಸುವಂತಹ ಸೂರ್ಯ ಹೇಗಿದ್ದಾನೋ ಹಾಗೆ ಅವನ ಕಣ್ಣುಗಳಿಗೆ. ಇವನನ್ನು ನೋಡಿ ಎಲ್ಲಾ ಜನರು ದಿಕ್ಕುಗಳಿಗೆ ಓಡಿ ಹೋದ್ರು ಅಂತ ಹೇಳ್ತಾರೆ. ಇವನ್ನು ಎದುರಿಸಬೇಕಾದ್ರೆ ದೇವತೆಗೆ ಹೋಗ್ತಾರೆ. ದೇವತೆಗಳೆಲ್ಲರೂ ಕೂಡ ಇವನ ಪ್ರಭಾವಕ್ಕೆ ಚೆಲ್ಲಾಪಿಲ್ಲಿಯಾಗಿ ಹೋಗ್ತಾರೆ. ಏನ್ ಮಾಡ್ಬೇಕು ಅಂತ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಏನಂತ ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳಿದ್ರೆ, ವಾಯು ಅವಿಸ್ಮಿತಂ ತಂ ಪರಿಪೂರ್ಣತಾನಂ ಸ್ವೇನೈವ ಲಾಭೇನ ಸಮಂ ಪ್ರಶಾಂತಂ ವಿನೋಪಸರ್ಪತ್ಯ ವರಂ ಹಿ ಬಾರಿಶಃ ಸ್ವಲಾಂಗುಲೇನಾತಿಪೀತಪರ್ತಿ ಸಿಂಧುಂ ಅಂತ ಹೇಳಿ. ಭಗವಂತ ನೀನು ಎಂತವನು ಅಂತ ಹೇಳಿದ್ರೆ ಸ್ವರೂಪಾನಂದವನ್ನು ಅನುಭವಿಸುವನು. ನಾವೆಲ್ಲರೂ ಕೂಡ ಏನು ಅಂತ ಹೇಳಿದ್ರೆ ನಮ್ಮಿಂದ ನಾವು ಸುಖವನ್ನು ಅನುಭವಿಸೋದಿಲ್ಲ. ಒಂದು ಸಂಪತ್ತಿನಿಂದಲೋ ಅಥವಾ ಮನುಷ್ಯರಿಂದಲೋ ನಾವು ಸುಖವನ್ನು ಅನುಭವಿಸ್ತೇವೆ. ಆದ್ರೆ ಭಗವಂತ ಹಾಗಲ್ಲ. ತಾನೇ ಒಂದು ಸುಖ ಸ್ವರೂಪ, ಅವನೇ ತನ್ನ ಸುಖವನ್ನು ಅನುಭವಿಸ್ತಾನೆ. ನಿರಹಂಕಾರಿ, ಅವನಲ್ಲಿ ಯಾವ ಅಹಂಕಾರಗಳು ಕೂಡ ಇಲ್ಲ, ಗುಣಪೂರ್ಣನಾಗಿದ್ದಾನೆ ಅಂತೇಳಿ. ಇಂತಹ ಭಗವಂತನನ್ನೇ ನಾವು ಆಶ್ರಯಿಸಬೇಕೆ ಹೊರತು ಬೇರೆ ಯಾರನ್ನೂ ಕೂಡ ಆಶ್ರಯಿಸಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಈ ವೃತ್ರಾಸುರನಿಂದ ನಮ್ಮನ್ನ ಕಾಪಾಡಪ್ಪ ಅಂತ ಕೇಳ್ತಾ ಇದ್ದಾರೆ. ತಮೇವ ದೇವ ವಯಮಾತ್ಮದೈವತಂ ಪರಂ ಪ್ರಧಾನಂ ಪುರುಷಂ ವಿಶ್ವಮಾದ್ಯಂ ವ್ರಜಾಮ ಸರ್ವೇ ಶರಣಂ ಶರಣ್ಯಂ ಸ್ವಾನಾಂ ಸನೋ ಧಾಸ್ಯತಿ ಶಂ ಮಹಾತ್ಮ. ಭಗವಂತ ನೀನು ಎಲ್ಲಾ ಕಡೆಯೂ ಕೂಡ ವ್ಯಾಪ್ತನಾದವನು, ಎಲ್ಲರಿಗೂ ಕೂಡ ಕಾರಣ, ಎಲ್ಲರನ್ನೂ ಕೂಡ ರಕ್ಷಣೆ ಮಾಡುವಂತಹ ದೈವ ನೀನು. ನಿನ್ನನ್ನೇ ನಾವು ಶರಣ ಹೊಂದುತ್ತಿದ್ದೀವಪ್ಪ ಭಗವಂತ, ನಮ್ಮನ್ನು ಬಂದು ನೀನು ರಕ್ಷಣೆ ಮಾಡುವ ಅಂತ ಹೇಳಿ. ಎಂತ ಅಸ್ತ್ರ ಶಸ್ತ್ರಗಳನ್ನ ಪ್ರಯೋಗ ಮಾಡಿದರೂ ಕೂಡ ಅವನನ್ನು ಎದುರಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏನ್ ಮಾಡಬೇಕು ಅಂತೇಳಿ ಭಗವಂತನನ್ನೇ ಶರಣ ಹೊತ್ತಿದ್ರು. ಆಗ ಭಗವಂತ ಬಂದು ಹೇಳ್ತಾನೆ ಏನಂತ ಹೇಳಿದ್ರೆ, ಸ್ವಯಂ ನಿಶ್ರೇಯಸಂ ವಿದ್ವಾನ್ ಸವಕ್ಯ ಜ್ಞಾಯ ಕರ್ಮಭಿಃ ನರಾದಿ ರೋಗಿಣೋಪಥ್ಯಂ ವಾಂಛಿತೋಪಿ ಭುಜವ್ಯಥಾ ಅಂತ ಹೇಳಿ. ನೀವೇನ್ ಕೇಳ್ತಾ ಇದ್ದೀರಿ, ಏನು ಪ್ರಾರ್ಥನೆ ಮಾಡ್ತಿದ್ದೀರಿ ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳ್ತಾರೆ. ಅದಕ್ಕೆ ಮುಂಚೆ ಅಲ್ಲಿ ದೇವತೆಗಳು ಒಂದ್ ಮಾತು ತುಂಬಾ ಚೆನ್ನಾಗಿ ಹೇಳ್ತಾರೆ. ಭಗವಂತ ನಿನ್ನನ್ನು ಪ್ರಾರ್ಥನೆ ಮಾಡಿದೀವಲ್ಲ, ನಮಗೆ ಏನು ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳಬೇಕು ಅಂತ ಇಲ್ಲಪ್ಪ, ನಿನಗೆ ಗೊತ್ತಿದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಜ್ಞಾನ ಯಾವತ್ತಿಗೂ ಕೂಡ ಈ ಬೆಳಕು ನಮಗೆ ಬೆಳಕನ್ನ ಕೊಡುತ್ತೆ. ಬೆಂಕಿಯಿಂದ ಹೊರಬರುತ್ತಲ್ಲ ಕಿಡಿ, ಆ ಕಿಡಿ ಯಾವತ್ತೂ ಕೂಡ ನಮಗೆ ಬೆಳಕನ್ನು ಕೊಡೋದಿಲ್ಲ. ಹಾಗೆ ನೀನು ಬೆಂಕಿ ಇದ್ದಂತೆ ಭಗವಂತ, ನಿನ್ನಿಂದ ಬಂದಂತಹ ಕಿಡಿಗಳು ನಾವು. ನಿನಗೆ ನಾವು ಏನನ್ನ ತಿಳಿಸ್ಬೇಕಾಗಿಲ್ಲ. ನಿನಗೆ ನೀ ಏನು ಕೊಡಬೇಕು ಅಂತ ನಿನಗೆ ಗೊತ್ತಿದೆ, ನಮ್ಮನ್ನು ರಕ್ಷಣೆ ಮಾಡು ಅಂತ ಹೇಳಿದಾಗ ಭಗವಂತ ಹೇಳೋ ಮಾತಿದೆ. ಸ್ವಯಂ ನಿಶ್ರೇಯಸಂ ವಿಜ್ಞಾನ ಸವ್ಯಕ್ತ ಜ್ಞಾಯ ಕರ್ಮಭಿಃ ಸವಕ್ತ ಜ್ಞಾಯ ಕರ್ಮಭಿಃ ನರಾತಿ ರೋಜನೋಪಥ್ಯಂ ವಾಂಛಿತೋಪಿ ಭಿಷಗ್ಯಥ ಅಂತ ಹೇಳಿ. ವೈದ್ಯರಿಗೆ ರೋಗಗಳು ಬಂದು ನನಗೆ ಅದನ್ನು ಕೊಡಿ ಇದನ್ನು ಕೊಡಿ ಅಂತ ಕೇಳಿದ್ರೆ ವೈದ್ಯರು ಏನು ಕೊಡ್ಬೇಕಲ್ಲ ಅದನ್ನೇ ಕೊಡ್ತಾರೆ. ಹಾಗೆ ಭಗವಂತ ಹೇಳ್ತಾನಂತೆ, ಯಾರು ಜ್ಞಾನಿಗಳಿದ್ದಾರಲ್ಲ ಅವ್ರು ಬಂದು ನೀನು ಬೇಕು ನನಗೆ ಮೋಕ್ಷ ಬೇಕು ಅಂತ ಕೇಳಿದ್ರೆ ಕೊಟ್ಟೇ ಬಿಡ್ತೀನಿ ನಾನು. ಯಾರು ಅಜ್ಞಾನಿಗಳಿದ್ದಾರಲ್ಲ ಅವರು ಬಂದು ನನಗೆ ಸುಖವನ್ನು ಅನುಭವಿಸ್ಬೇಕು ಅಂತ ಹೇಳಿದ್ರೆ ಮೊದಲು ಕೊಟ್ಟು ಬಿಡ್ತೇನೆ ಅವರಿಗೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಅವರು ಅದಕ್ಕೆ ಯೋಗ್ಯರವರು ಮೋಕ್ಷಕ್ಕೋ. ಯಾಕಂತ ಹೇಳಿದ್ರೆ ಭಕ್ತರು ಎರಡು ತರದ ಭಕ್ತರಿದ್ದಾರೆ, ಏಕಾಂತ ಭಕ್ತರು ಮತ್ತೆ ಮಧ್ಯಮ ಭಕ್ತರು ಅಂತ ಹೇಳಿ. ಮಧ್ಯಮ ಭಕ್ತರು ಅಂತ ಹೇಳಿದ್ರೆ ಭಗವಂತನ ಪೂಜೆ ಯಾವಾಗ್ಲೂ ಕೂಡ ಮಾಡ್ತಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಮೋಕ್ಷಕ್ಕೋಸ್ಕರ. ಭಗವಂತನ ಪೂಜೆ ಯಾವಾಗ್ಲೂ ಕೂಡ ಮಾಡ್ತಿರ್ತಾರೆ. ಯಾಕೆ? ಮೋಕ್ಷಕ್ಕೋಸ್ಕರ. ಇವರು ಮಧ್ಯಮ ಭಕ್ತರು ಅಂತ ಹೇಳಿ. ಇನ್ನೊಬ್ಬ ಭಕ್ತ ಏಕಾಂತ ಭಕ್ತರು ಅಂತಿದ್ದಾರೆ. ಯಾಕೆ? ಏನ್ ಮಾಡ್ತಿರ್ತಾರೆ, ನನಗೆ ಮುಕ್ತಿ ಬೇಕು ಮೋಕ್ಷ ಬೇಕು ಅಂತ ಹಪಹಪಿಸ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನನಗೆ ಭಗವಂತ ಸಿಗ್ತಾನೆ ಅಂತ ಹೇಳಿ. ಅಂದ್ರೆ ನಾವು ಭಗವಂತನನ್ನ ಎರಡು ತರ ಪೂಜೆ ಮಾಡ್ಬೋದು. ಯಾವಾಗ್ಲೂ ಕೂಡ ಸುಖವಾಗಿರಬೇಕು ಅಂತ, ಅಥವಾ ಈ ಮರಣ ಜನಗಳು ಬೇಡ ಅಂತ ಹೇಳಿ. ಆದ್ರೆ ಇನ್ನೊಂದು ತರದ ಪೂಜೆ ನನಗೆ ಮುಕ್ತಿ ಬೇಕು ಅಂತ ಸಾಧನೆ ಮಾಡಬೇಕು ಅಂತ ಮಾಡ್ತಿರ್ತಾರೆ. ಯಾಕೆ? ನಾನು ಭಗವಂತನ ಸೇವೆಯನ್ನು ಮಾಡಬೇಕು ವೈಕುಂಠದಲ್ಲಿ ಅಂತ ಹೇಳಿ. ಈ ತರದ ಭಕ್ತರು ಇರ್ತಾರೆ ಅಂತ ಹೇಳ್ತಾರೆ. ಯಾರು ಭಗವಂತನೇ ಬೇಕು ಅಂತ ಹೇಳ್ತಿರ್ತಾರಲ್ಲ ಅವ್ರಿಗೆ ನಾನು ಮುಕ್ತಿಯನ್ನೇ ಕೊಡ್ತೀನಿ. ಯಾರಿಗೆ ಈ ವಿಷಯ ಸುಖವೇ ಬೇಕಂತಾರಲ್ಲ ಅವ್ರಿಗೆ ಮೊದಲು ಕೊಟ್ಟು ಬಿಡ್ತೀನಿ ಅಂತ ಹೇಳಿ. ಒಂದು ವೇಳೆ ಏನಾದ್ರು ಮುಕ್ತಿ ಯೋಗ್ಯರು ಅಂದ್ರೆ ಒಳ್ಳೆ ಜ್ಞಾನಿಗಳು ಏನಾದ್ರು ಬೇಡಾದ್ದರೆ ನನಗೇನಾದ್ರೂ ಕೇಳಿಬಿಟ್ರೆ ನಾನು ಅವ್ರಿಗೆ ಅದನ್ನು ಕೊಡೋದಿಲ್ಲ. ಅವ್ರಿಗೆ ಏನ್ ಬೇಕೋ ಅದನ್ನೇ ಕೊಡ್ತೀನಿ ಅಂತ ಭಗವಂತ ಹೇಳ್ತಾನೆ ಇಲ್ಲಿ. ವಾಂಛಿತೋಪಿ ಭಿಷಗ್ಯಥ. ಡಾಕ್ಟರ್ ಹತ್ರ ಹೋಗಿ, ವೈದ್ಯರ ಹತ್ರ ಹೋಗಿ
ನನಗೆ ಚಾಕ್ಲೇಟ್ ಬೇಕು, ಬಿಸ್ಕೆಟ್ ಬೇಕು ಅಂತ ಹೇಳಿದ್ರೆ ಕೊಡ್ತಾ ಇದ್ದೇನೆ ಅವ್ರು. ಎಲ್ಲ ನಿನಗೆ ಅದು ಕೊಡೋದಲ್ಲ, ಸೂಜಿನ ಚುಚ್ಚುತ್ತೀನಿ, ಇಲ್ಲ ಔಷಧಿಯನ್ನೇ ಕೊಡ್ತೀನಿ ಅಂತ. ಹಾಗೆ ಭಗವಂತನು ಕೂಡ ಜ್ಞಾನಿಗಳಿಗೆ ಅದು ಬೇಕಂದ್ರೆ ಕೊಡೋದಿಲ್ಲ ಅಂತ. ಭಗವದ್ ಭಕ್ತರಾದವರು ನಾವು ತಿಳ್ಕೊಳ್ಬೇಕು. ನಾವು ಭಗವಂತನಲ್ಲಿ ಏನಾದ್ರೂ ಬೇಡದಾಗ ಭಗವಂತನ ನಮಗೆ ಕೊಡ್ತಿಲ್ಲ ಅಂತ ಹೇಳಿದ್ರೆ ಅದು ನಮಗೆ ಯೋಗ್ಯವಾದದ್ದಲ್ಲ ಅಂತ ಹೇಳಿ, ಅಥವಾ ಈ ಕಾಲಕ್ಕೆ ಸೂಕ್ತವಾದದ್ದಲ್ಲ ಅಂತ ಹೇಳಿ ಈ ನಿಶ್ಚಯವಾದ ಜ್ಞಾನ ನಮ್ಮಲ್ಲಿರಬೇಕು. ಹೀಗಿದ್ದಾಗ ಭಗವಂತನ ಭಕ್ತರಾಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಮಘವನ್ ಯಾತ ಭದ್ರಮೋ ದಧ್ಯಂಚ ವೃಷ ಸತ್ಯವಂ ವಿದ್ಯಾವತ ತಮಸ್ಕಾರಂ ಗಾತ್ರಂ ಯಾಚಿತ ಮಾಚಿರಂ ಅಂತ ಹೇಳಿ ಹೇಳ್ತಾರೆ. ಏನಂತ ಹೇಳಿದ್ರೆ ಆ ಭಗವಂತ ಹೇಳ್ತಾನೆ, ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದಾಗ ನೀವು ಬೇಗ ದಧೀಚಿ ಮಹರ್ಷಿಗಳ ಹತ್ರ ಹೋಗಿ ಅಂತ ಹೇಳಿ. ಯಾರು? ದಧೀಚಿ ಮಹರ್ಷಿಗಳ ಹತ್ರ ಹೋಗಿ ಅವರ ಶರೀರವನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ಶರೀರವನ್ನ ಕೊಡಿ ಅಂತ ಅವ್ರ ಹತ್ರ ಕೇಳಿ ಅಂತ ಹೇಳಿ. ಖಂಡಿತವಾಗಿ ಕೂಡ ಕೊಡ್ತಾರೆ ಅಂತ ಹೇಳಿ ಎಲ್ಲಾ ಋಷಿಗಳು ಓಡಿ ಹೋಗಿ ಆ ಋಷಿಗಳಿಗೆ ಅಲ್ಲಿ ಹೇಳ್ಬೇಕಾದ್ರೆ ಭಗವಂತ ಒಂದು ಮಾತು ಹೇಳ್ತಾನೆ. ಏನಂತ ಹೇಳಿದ್ರೆ, ತದ್ವಾ ಅಶ್ವಶಿರಂ ನಾಮ ತಯೋ ರಮರತಾಂ ವ್ಯಧಾತ್ ಅಂತೇಳಿ ಅಶ್ವಶಿರ ಅಂತ ಕರೀತಾನೆ. ಅಶ್ವಶಿರ ಅಂತ ಹೇಳಿದ್ರೆ ಅವರಿಗೆ ಇನ್ನೊಂದು ಹೆಸರು ಅಂತ ಹೇಳಿದ್ರೆ, ನಾರಾಯಣ ವರ್ಮವನ್ನ ಕುದುರೆಯ ಮುಖದ ಹಾಕೊಂಡು ಉಪದೇಶ ಮಾಡಿದ್ರಂತ. ಅದರಿಂದ ಅಶ್ವಶಿರ ಅಂತ ಹೆಸರು. ಯಾಕೆ ಅಂತ ಹೇಳಿದ್ರೆ ಹಿಂದೆ ನಾನು ನಿನ್ನೆ ದಿನ ಹೇಳಿದ್ದೆ, ಇಂದ್ರನಿಗೆ ಮೊದಲೇನೆ ದಧೀಚಿ ಮಹರ್ಷಿಗಳು ನಾರಾಯಣ ವರ್ಮವನ್ನು ಉಪದೇಶ ಮಾಡಿದ್ರು ಅಂತ ಹೇಳಿ. ಯಾವಾಗ ನಾರಾಯಣ ವರ್ಮವನ್ನ ದಧೀಚಿ ಮಹರ್ಷಿಗಳು ಇಂದ್ರನಿಗೆ ಉಪದೇಶ ಮಾಡಿದ್ರಲ್ವಾ, ಅದರ ಮಹತ್ವ ಎಂತದ್ದು ಅಂತೇಳಿ ಅವನು ಅರಿದ ತಕ್ಷಣ ಅವನು ಹೇಳ್ದ ದಧೀಚಿ ಮಹರ್ಷಿಗಳಿಗೆ, ನೀವು ಒಂದು ವೇಳೆ ಏನಾದ್ರೂ ನನ್ನ ಬಿಟ್ಟು ಇನ್ನೊಬ್ಬರಿಗೆ ನಾರಾಯಣವನ್ನ ಉಪದೇಶ ಮಾಡಿದ್ದೀರಿ ಅಂತ ಗೊತ್ತಾದ್ರೆ ಬಂದು ಕತ್ತು ಕರೆದು ನಿಂಬುದು ಅಂತ ಹೇಳಿ. ಅದಕ್ಕೆ ಯಾರಿಗೂ ಕೂಡ ಉಪದೇಶ ಕೊಡ್ತಿರ್ಲಿಲ್ಲ. ಆದ್ರೆ ಒಂದ್ಸರಿ ಏನಾಯ್ತು ಅಂತ ಹೇಳಿದ್ರೆ, ಅಶ್ವಿನಿ ದೇವತೆಗಳಿಗೆಲ್ಲ ಅವರು ವೈದ್ಯರು. ಯಾರಿಗೇನೇ ವ್ಯತ್ಯಾಸಗಳಾದ್ರೆ ಆರೋಗ್ಯದಲ್ಲಿ ಏನೇ ತೊಂದರೆಗಳಾದ್ರೆ ಅಶ್ವಿನಿ ದೇವತೆಗಳು ಪರಿಹಾರ ಮಾಡ್ತಿದ್ರು. ಆದ್ರೆ ಅವರಿಗೆ ದೇವತೆಗಳಿಗೆ ಸಿಗಬೇಕಾದಂತಹ ಗೌರವ ಸಿಗ್ತಿರ್ಲಿಲ್ಲ. ಅದನ್ನು ಪಡ್ಕೊಳ್ಬೇಕಿತ್ತು ಅವರು. ಅದಕ್ಕೋಸ್ಕರ ದಧೀಚಿ ಮಹರ್ಷಿಗಳ ಹತ್ರ ಬಂದು ಕೇಳ್ತಾರಂತೆ, ನಮಗೂ ಕೂಡ ನಾರಾಯಣ ವರ್ಮವನ್ನು ಉಪದೇಶ ಕೊಡಿ ಅಂತ ಹೇಳಿ. ಅದು ಒಂದೇ ಅಲ್ಲ, ಇನ್ನೊಂದು ಪ್ರವರ್ಗ್ಯ ಅಂತ ಹೇಳಿ, ಅದನ್ನು ಪ್ರವರ್ಗ್ಯ ಮಂತ್ರ, ಒಂದು ಯಾಗದಲ್ಲಿ ಮಾಡುವಂತ ಒಂದು ಕ್ರಿಯೆ, ಆ ಎರಡನ್ನೂ ಕೂಡ ನಮಗೆ ಉಪದೇಶ ಕೊಡಿ ಅಂತ ಹೇಳಿ. ಆಗ ದಧೀಚಿ ಮಹರ್ಷಿಗಳು ಹೇಳ್ತಾರೆ, ಇಲ್ಲಪ್ಪ ನಾನು ಉಪದೇಶ ಕೊಡ್ತಿದ್ದೆ, ಆಗ ನಾನು ನಾರಾಯಣ ವರ್ಮ ಉಪದೇಶ ಕೊಟ್ರೆ ಇಂದ್ರ ನನ್ನ ಕತ್ತನ್ನು ಕಡಿದು ಬಿಡ್ತಾನೆ, ನಾನು ಹೇಳ್ತಾನೆ ಉಪದೇಶ ಕೊಡ್ಲಿ ಅಂತೇಳಿ. ಅದಕ್ಕೆ ಅಶ್ವಿನಿ ದೇವತೆಗಳು ಒಂದು ಉಪಾಯ ಮಾಡ್ತಾರೆ. ಏನಂತ ಹೇಳಿದ್ರೆ, ನಿಮಗೆ ಕತ್ತನ್ನು ಕಡಿತಾನಲ್ಲ, ಅದಕ್ಕೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಿಮಗೆ ನಾವೇ ಕರೆದು ಬಿಡ್ತೀವಿ. ಮೊದಲು ಕತ್ತ ಕಡಿದು ಒಂದು ಕುದುರೆಯ ಮುಖವನ್ನು ನಿಮ್ಮ ಶರೀರಕ್ಕೆ ಅಂಟಿಸ್ತೀವಿ. ಆ ಶರೀರ ಮುಖದಿಂದ ನನಗೆ, ಆ ಶರೀರ ಅಂದ್ರೆ ಕುದುರೆಯ ಮುಖದಿಂದ ನನಗೆ ನಾರಾಯಣ ವರ್ಮ ಮತ್ತೆ ಪ್ರವರ್ಗವನ್ನು ಉಪದೇಶ ಕೊಡಿ, ಆಗ ನಮ್ಮ ಕುದುರೆಯ ಮುಖವನ್ನ ಇಂದ್ರ ಕಡಿತಾನೆ, ನಿಮ್ಮ ಮುಖವಂತಂದು ನಾವು ನಿಮ್ಮ ಶರೀರಕ್ಕೆ ಅಂಟಿಸ್ತೀವಿ ಅಂತ ಹೇಳಿ. ಅಂದ್ರೆ ನಾವೇನು ಗಮನಿಸ್ಬೇಕು ಅಂದ್ರೆ, ನಮ್ಮ ವೈದ್ಯಕೀಯ ಪದ್ಧತಿ ಆಗಿನ ಕಾಲದಲ್ಲಿ ಎಂತ ಉತ್ತುಂಗದಲ್ಲಿತ್ತು ಅಂತ ಹೇಳಿ. ಇವತ್ತು ಹೃದಯದ ಕಸಿಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ದೊಡ್ಡ ವಿಷಯ, ನಮಗೆ ದೊಡ್ಡ ವಿಷಯವೇ ಸಹ. ಯಾಕಂದ್ರೆ ನಮಗೆ ಅಷ್ಟೇ ಜ್ಞಾನ ಇದೆ. ಅಂಥದ್ರಲ್ಲಿ ಹೃದಯ ಕಸೆಯನ್ನ ಮಾಡ್ತಾರೆ ಅಂತ ಹೇಳಿ ಭಾರಿ ಅಂದ್ರೆ ಭಾರಿ ಖುಷಿ ಆಗುತ್ತೆ. ಅಂಥದ್ರಲ್ಲಿ ಒಬ್ಬರು ಕತ್ತನ್ನು ಕಡಿದು ಮತ್ತೊಂದು ಕತ್ತನ್ನು ಕೂಡಿಸಿ, ಆ ಕತ್ತು ಕಡಿದ್ರೆ ಮತ್ತೆ ಅವರೇ ಕತ್ತನ್ನು ಕಳೆದು ಕುತ್ತಿಗೆ ಅಂತಂದು ಕೂಡಿಸ್ತಾರೆ ಅಂತ ಹೇಳಿದ್ರೆ ಎಂತಹ ವೈದ್ಯಕೀಯ ಪದ್ಧತಿಯನ್ನು ಅವರು ಅರಿತುಕೊಂಡಿದ್ರು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆ ಹೆಗ್ಗಳಿಕೆಯನ್ನು ನಾವು ಖುಷಿ ಪಡಬೇಕು ಅಂತ ಹೇಳಿ. ಇಷ್ಟ ಆದ್ಮೇಲೆ ಇಂದ್ರ ಬಂದ ಕಡೆದ ಅವರ ಶಿರಸ್ಸನ್ನು ಕೂಡ ಅಂಟಿಸಿದ್ರು ಅಂತ ಹೇಳಿ. ಆದ್ರಿಂದಾಗಿ ಅಶ್ವದ ಮುಖದಿಂದ ಉಪದೇಶ ಕೊಟ್ಟೋದ್ರಿಂದಾಗಿ ಅದಕ್ಕೆ ಅಶ್ವಶಿರ ಅಂತನೂ ಕೂಡ ಹೆಸರಿದೆ. ಆಮೇಲೆ ಅಷ್ಟೇ ಅಲ್ಲ, ವಿಶ್ವರೂಪರಿಗೆ ನಾರಾಯಣ ವರ್ಮನ ಉಪದೇಶ ಇತ್ತಲ್ವಾ, ಅವರಿಗೆ ಯಾರು ಉಪದೇಶ ಮಾಡಿದ್ರು ಅಂತ ಹೇಳಿದ್ರೆ ಅವರ ತಂದೆ ತ್ವಷ್ಟೃ ಪ್ರಜಾಪತಿ ಉಪದೇಶ ಮಾಡಿದ್ರು. ತ್ವಷ್ಟೃನಿಗೆ ಯಾರು ಉಪದೇಶ ಮಾಡಿದ್ರು ಅಂದ್ರೆ ಇದೇ ದಧೀಚಿ ಮಹರ್ಷಿಗಳೇ ಉಪದೇಶ ಕೊಟ್ಟಿದ್ರು. ಆ ತ್ವಷ್ಟೃ ಮಹರ್ಷಿಗಳಿಗೆ ಉಪದೇಶ ಕೊಟ್ಟಿದ್ರು, ಅದರಿಂದಾಗಿ ತ್ವಷ್ಟೃಗೆ ಸಂಬಂಧಪಟ್ಟದ್ದು, ಅದರಿಂದಾಗಿ ತ್ವಾಷ್ಟೃ ಅಂತ ಹೇಳಿ ನಾರಾಯಣ ವರ್ಮಕ್ಕೆ ಒಂದು ಹೆಸರು ಕೂಡ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ಅಶ್ವಶಿರ ಮತ್ತೆ ತ್ವಾಷ್ಟೃ, ನಾರಾಯಣ ವರ್ಮ, ನಾರಾಯಣ ಕವಚ, ಹೀಗೆ ಹಲವಾರು ಹೆಸರುಗಳು ಕೂಡ ಇದಕ್ಕಿದೆ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಷ್ಟಾದ್ಮೇಲೆ ತಕ್ಷಣ ಎಲ್ಲರೂ ದಧೀಚಿ ಮಹರ್ಷಿಗಳಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ದಧೀಚಿ ಮಹರ್ಷಿಗಳು ಹೇಳ್ತಾರೆ, ನೀವು ಬಂದು ನನ್ನ ಶರೀರವನ್ನು ಕೇಳ್ತೀರಿ, ಜೀವಿಗಳಿಗೆ ಬೇರೆ ಒಂದು ಈ ಶರೀರ ತ್ಯಾಗ ಮಾಡುವಂದ್ರೆ ಮಾಡೋದಿಲ್ಲ. ಯಾಕಂದ್ರೆ ಅಷ್ಟು ಸುಖವನ್ನು ಅನುಭವಿಸ್ತಾ ಇದ್ದಾರೆ ಜೀವಿಗಳು, ಇಂತಹ ಶರೀರವನ್ನು ಬಿಟ್ಟುಕೊಡ್ಲಿಕ್ಕೆ ಆಗುತ್ತೇನು
ಆದ್ರಿಂದ ಆಗೋದಿಲ್ಲ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ದೇವತೆಗಳು ನೋಡಿ ನಿಮ್ಮಿಂದಾಗಿ ಲೋಕೋದ್ಧಾರ ಆಗತ್ತೆ, ದೇವತೆಗಳ ಒಂದು ಸಂಪತ್ತು ಆ ಸ್ವರ್ಗ ಎಲ್ಲವೂ ಕೂಡ ಹಿಂತಿರುಗಿ ಬರುತ್ತೆ, ಆದ್ರಿಂದಾಗಿ ಉಪಕಾರ ಮಾಡಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಧರ್ಮಂ ಹಶ್ರೋತು ಕಾಮೇನ ಯೂಯಂ ವೈ ಪ್ರತ್ಯುದಾಹುತ ಏಷವ ಪ್ರಿಯವಾತ್ಮಾನಂ ತ್ಯಜಂತಂ ಸಂತ್ಯಜಾಮ್ಯಹಂ ಅಂತ ಹೇಳಿ. ಇಲ್ಲ, ನಾನು ಕೊಡ್ಲಿಕ್ಕೆ ಸಿದ್ಧರಿದ್ದೇನೆ, ನಿಮ್ಮಿಂದ ಒಂದಿಷ್ಟು ಧರ್ಮವನ್ನು ಉಪದೇಶ ಪಡ್ಕೊಳ್ಬೇಕಿತ್ತು, ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಕೊಡೋದಿಲ್ಲ ಅಂತ ಹೇಳಬೇಕಾಯ್ತು ಅಂತೇಳಿ. ಏನೇನ್ ಧರ್ಮ ಅಂತ ಹೇಳಿದ್ರೆ ಹೇಳಲಿಕ್ಕೆ ಸಮಯ ಇಲ್ಲ, ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಮುಂದುವರಿಸ್ತಾ ಹೋಗೋಣ. ಆಗ ಅವರು ತಮ್ಮ ಭಗವಂತನನ್ನೇ ಧ್ಯಾನ ಮಾಡ್ತಾ ಯೋಗ ಶಕ್ತಿಯಿಂದಾಗಿ ತಮ್ಮ ಶರೀರವನ್ನ ಆತ್ಮ ತ್ಯಾಗ ಮಾಡಿ ಹೋಗಿದ್ದು ಕೂಡ ಗೊತ್ತಾಗದಂತೆ ಶರೀರ ತ್ಯಾಗವನ್ನು ಮಾಡಿದರು. ಶರೀರ ತ್ಯಾಗ ಮಾಡಿದ ಮೇಲೆ ಭಗವಂತ ಹೇಳಿದಂತೆ ಅವರ ಎಲುಬುಗಳಿಂದಾಗಿ ವಿಶ್ವಕರ್ಮ ಒಂದು ವಜ್ರಾಯುಧವನ್ನ ತಯಾರು ಮಾಡ್ತಾನೆ. ಆ ವಜ್ರಾಯುಧವನ್ನ ಹಿಡಿದುಕೊಂಡು ಎಲ್ಲಾ ದೇವತೆಗಳು ಇಂದ್ರ ಬಹಳ ಖುಷಿಯಿಂದ ಆ ವೃತ್ರಾಸುರನ್ನ ಸಂಹಾರ ಮಾಡಬೇಕು ಅಂತ ಹೇಳಿ ಓಡಿ ಹೋಗ್ತಾರೆ ಎಲ್ರು. ಆಗ ಆ ವೃತ್ರಾಸುರ ಎಲ್ಲಾ ದೇವತೆಗಳನ್ನ ಚೆಲ್ಲಾಟಲಿ ಮಾಡ್ತಾನೆ. ಅಂದ್ರೆ ಹಿಂದಿನ ಯುದ್ಧದಲ್ಲಿ ಮಾಡಿದ್ದ, ಆದ್ರೆ ಇಲ್ಲಿ ಆಗಿಲ್ಲ ಅವನಿಗೆ. ಹೆಂಗಂದ್ರೆ ಮೋಡವೇ ಮುಚ್ಚಿ ಹೋಗುವಂತೆ ಬಾಣಗಳನ್ನ ಬಿಟ್ಟರೂ ಕೂಡ ದೇವತೆಗಳೆಲ್ಲ ಅವುಗಳನ್ನ ಚೂರು ಚೂರಾಗಿ ಮಾಡಿ ಹಾಕಿದ್ರು ಅಂತೇಳಿ. ಅದು ಹೇಗ್ ಸಾಧ್ಯ ಅಂತ ಹೇಳಿದ್ರೆ ಆ ವಜ್ರಾಯುಧದಲ್ಲಿ ಕೇವಲ ಅಂದ್ರೆ ಆ ದಧೀಚಿ ಮನುಷ್ಯಗಳ ಎಲುಬಿನಲ್ಲಿ ಏನು ಶಕ್ತಿ ಇತ್ತು ಅಷ್ಟೇ ಇದ್ದಲ್ಲ, ಭಗವಂತ ಹೇಳಿದ್ದ ಅದರಲ್ಲಿ ನನ್ನ ಶಕ್ತಿಯೂ ಕೂಡ ಇರುತ್ತೆ ಅಂತ ಹೇಳಿ. ಆದ್ರಿಂದಾಗಿ ಆ ವಜ್ರಾಯುಧ ಅಂತ ಹೇಳಿದ್ರೆ ಅಷ್ಟು ಪರಮ ಪವಿತ್ರವಾದದ್ದು ಶಕ್ತವಾದದ್ದು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ಯುದ್ಧ ನಡೀತು ವೃತ್ರಾಸುರನು ಕೂಡ ಇಂದ್ರದೇವರಿಗೆ ಗಲ್ಲಕ್ಕೆ ಹೊಡೆದ್ರೆ ವಜ್ರಾಯುಧ ಕೈಯಿಂದ ಜಾರಿ ಹೋಯ್ತಂತೆ. ಅಷ್ಟು ಜೋರಾಗಿ ಅಷ್ಟು ಶಕ್ತಿಯುತವಾಗಿ ಹೊಡೆದ. ಇನ್ನೇನು ವಜ್ರಾಯುಧ ತಗೊಳ್ಬೇಕು ಅಂತ ಹೇಳಿದ್ರೆ ಇಂದ್ರದೇವರಿಗೆ ಅಸಹ್ಯ ಅಲ್ಲ, ಶತ್ರುವಿಂದ ಹೊಡಿಸ್ಕೊಂಡು ಆಯುಧ ದೂರ ಹೋಗಿದೆ ಅದನ್ನು ಮತ್ತೆ ಅವರು ಹಿಡಿದುಕೊಳ್ಳೋದಂದ್ರೆ ಅಸಹ್ಯ. ಆಗ ಆ ವೃತ್ರಾಸುರ ಬಹಳ ಉತ್ತಮವಾದ ಉಪದೇಶಗಳನ್ನ ಕೊಡ್ತಾನೆ. ಅದನ್ನ ಸಂಗ್ರಹ ಮಾಡಿ ನಾನು ಹೇಳ್ತೇನೆ. ಏನಂತ ಹೇಳಿದ್ರೆ, ನೋಡು, ಯುದ್ಧ ಅನ್ನೋದೊಂದು ಜೂಜಾಟ. ಯಾರು ಗೆಲ್ತಾರೆ ಅನ್ನೋದು ಗೊತ್ತಿಲ್ಲ. ನೀನು ಗೆಲ್ಬಹುದು, ನಾನು ಗೆಲ್ಬಹುದು, ನೀನು ಸೋಲ್ಬಹುದು, ನಾನು ಸೋಲ್ಬಹುದು. ಇದೆಲ್ಲವೂ ಕೂಡ ಬಿಟ್ಟದ್ದು ಭಗವಂತನಿಗೆ ಮಾತ್ರ. ಆದ್ರಿಂದಾಗಿ ನೀನು ಅಸೂಯೆಯನ್ನು ಪಡಬೇಡ, ವಜ್ರಾಯುಧವನ್ನ ಸ್ವೀಕಾರ ಮಾಡು ಅಂತ ಹೇಳಿ. ಅಷ್ಟೇ ಅಲ್ಲ, ಈ ಶರೀರವನ್ನ ನಂದು ಅಂತ ಭಾವಿಸ್ಕೊಳ್ಳೋದು ಕೂಡ ತಪ್ಪು. ಯಾಕಂದ್ರೆ ಎಷ್ಟು ವರ್ಷ ಈ ಶರೀರ ಇರುತ್ತೆ, ಯಾವತ್ತಾದ್ರೂ ಒಂದು ದಿನ ಮಣ್ಣಾಗಿ ಹೋಗ್ಬೇಕಿದು. ಆದ್ರಿಂದಾಗಿ ಯೋಚನೆ ಮಾಡಬೇಡ, ವಜ್ರಾಯುಧವನ್ನ ಸ್ವೀಕಾರ ಮಾಡು ಅಂತ ಹೇಳಿ ಆ ವೃತ್ರಾಸುರ ಹೇಳ್ತಾನೆ. ಹೀಗೆ ಭಗವಂತನ ಮಹಿಮೆಯನ್ನೇ ವರ್ಣನೆ ಮಾಡ್ತಾ ಹೋಗ್ತಾನೆ. ವೃತ್ರಾಸುರ ಅಂತ ಹೇಳಿದ್ರೆ ಈ ಜನ್ಮದಲ್ಲಿ ಅಸುರನಾಗಿ ಹುಟ್ಟಿರಬಹುದು. ಅವನು ಚಿತ್ರರಥ ಅನ್ನುವಂತಹ ಒಬ್ಬ ರಾಜ. ಮುಂದೆ ಭಾಗವತದಲ್ಲಿ ಈ ನಾರಾಯಣವರ ಮಗ ಭಾಗ ಮುಗಿದ ತಕ್ಷಣ ಅದು ಪ್ರಾರಂಭ ಆಗುತ್ತೆ. ಅವನು ಎಂತ ಉತ್ತಮವಾದ ರಾಜ ಅನ್ನೋದನ್ನು ಕೂಡ ಅವರು ತಿಳಿಸ್ತಾರೆ. ಹೀಗೆ ಭಗವಂತನ ಮಹಿಮೆಗಳನ್ನ ಅಷ್ಟೇ ಅಲ್ಲ, ಅವನೊಂದು ಮಾತು ಹೇಳ್ತಾನೆ, ತುಂಬಾ ಚೆನ್ನಾಗಿದೆ ನೋಡಿ. ಅಹಂ ಹರೇ ತವ ಪಾದೈಕ ಮೂಲ ದಾಸಾನುದಾಸೋ ಭವಿತಾಸ್ಮಿ ಭೂಯ ಮನಸ್ಮರೇತಾತ್ಮ ಪತೇರ್ಗುಣಾನ್ನ ಗೃಣೀತವಾ ಕರ್ಮ ಕರೋತು ಕಾಯ ಅಂತೇಳಿ. ಅಹಂ ಹರೇ ತವ ಪಾದೈಕ ಮೂಲ ದಾಸಾನುದಾಸ ಭವಿತಾಸ್ಮಿ ಭೂಯ ಅಂದ್ರೆ ಭಗವಂತನ ದಾಸರು ಅಂತ ಯಾರಿದಾರಲ್ಲ ಅವರ ದಾಸ ನಾನು, ಅವರ ಸೇವೆ ನಾನು ಮಾಡ್ತೇನೆ. ಮನಸ್ಮರೇತಾತ್ಮ ಪತೇರ್ಗುಣಾನ್ನ, ನನ್ನ ಮನಸ್ಸು ಯಾವಾಗ್ಲೂ ಕೂಡ ಭಗವಂತನ ಗುಣಗಳನ್ನ ಸ್ಮರಿಸ್ತಾ ಇರಬೇಕು. ಗೃಣೀತವಾ ಕರ್ಮ ಕರೋತು ಕಾಯ, ನನ್ನ ಮಾತಾಗಿರಬಹುದು, ನನ್ನ ಶರೀರವಾಗಿರಬಹುದು, ಯಾವಾಗಲೂ ಕೂಡ ಭಗವಂತನ ಸೇವೆಯನ್ನೇ ಮಾಡ್ತಾ ಇರಬೇಕು ಅಂತ ಬಯಸ್ತಾನ ಅವನು. ಇಂಥವನು ವೃತ್ರಾಸುರ ಅಂತೇಳಿ. ನಾವು ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲೂ ಕೂಡ ಯತ್ಪಾದೋದಕ ಸಂಜಯಸ್ಸುರ ನದಿ ಅಂತ ಹೇಳಿ ಶ್ಲೋಕ ಬರುತ್ತಲ್ಲ, ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಾರು ರಾಯರ ಪಾದಧೂಳ ಎಲ್ಲ ಹೇಳ್ತಿರೋದಲ್ಲಿ ರಾಯರ ಭಕ್ತರ ಪಾದಧೂಳನ್ನ ಅಂದ್ರೆ ಸಿಂಪಡಿಸಿಕೊಳ್ತಾರೆ. ಅಷ್ಟೇ ಅಲ್ಲ, ಯಾರು ರಾಯರ ಪಾದ ಪದ್ಮಗಳಲ್ಲಿ ಹೇಗೆ ಜೇನುಹುಣ ಹೂವಿನಲ್ಲಿಯೇ ಆಸಕ್ತವಾಗಿರುತ್ತೆ ಯಾವಾಗಲೂ ಕೂಡ, ಹಾಗೆ ರಾಯರ ಪಾದ ಪದ್ಮಗಳಲ್ಲಿ ಆಸಕ್ತರಾದಂತಹ ಭಕ್ತರಿದ್ದಾರೋ ಇಂತಹ ಭಕ್ತರ ಸೇವೆಯನ್ನು ಯಾರು ಮಾಡ್ತಾರಲ್ಲ ಅವರ ಪಾಪಗಳು ಕೂಡ ನಾಶವಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಇವ್ರು ಹೇಳ್ತಿರೋದು ಅದನ್ನೇ, ಭಗವಂತನ ಪಾದ ಪದ್ಮ ಅಲ್ಲ, ಭಗವಂತನ ಭಕ್ತರ ಪಾದ ಸೇವೆಯನ್ನ ಮಾಡ್ತೀನಿ ನಾನು, ಅಂದ್ಮೇಲೆ ಭಗವಂತನ ಪಾದ ಸೇವೆ ಮಾಡೋದಿಲ್ಲ ನಾನು ಅಂತ ಹೇಳಿ ವೃತ್ರಾಸುರ ತನ್ನಲ್ಲಿರುವಂತಹ ಸಾತ್ವಿಕತೆಯನ್ನ ಹೊರ ಹಾಕ್ತಾ ಇದ್ದಾನೆ.
ಅಜಾತ ಪಕ್ಷ ಇವ ಮಾತರಂಥಗಾಹ ತನ್ನಂ ಯಥಾ ವತ್ಸತರಃ ಸುಧಾರ್ಧಿತಾಹ ಪ್ರಿಯಂ ಪ್ರಿಯೇ ವಾಧ್ವಿಷಿತಂ ಪ್ರಿಯಂ ತ್ವಾಂ ಮನೋರವಿಂದಾಕ್ಷ ದಿದೃಕ್ಷತೆ ಮೇ ಅಂತ ಹೇಳಿ. ಹೀಗೆ ಅವನು ಹೇಗೆ ಅಂದ್ರೆ ಏನ್ ಬಯಸ್ತಾ ಇದ್ದ ಅಂತ ಹೇಳಿದ್ರೆ ಅವನಿಗೆ ಗೊತ್ತಿತ್ತು ಇಂದ್ರಾಯುಧ ಆ ವಜ್ರಾಯುಧದಲ್ಲಿ ಭಗವಂತನ ಸನ್ನಿಧಾನ ಇದೆ, ಅದರಿಂದ ನಾನು ನಾಶವಾದ್ರೆ ಭಗವಂತನ ಪ್ರೀತಿಗೆ ಖಂಡಿತವಾಗಿ ಪ್ರೀತನಾಗ್ತೇನೆ, ಪಾತ್ರನಾಗ್ತೇನೆ ಅಂತೇಳಿ. ಆದ್ರಿಂದಾಗಿ ಬೇಗ ಯುದ್ಧ ಮಾಡು ಅಂತ ಹೇಳಿ ಇವನೇ ಮುನ್ನುಗ್ಗಿ ಯುದ್ಧ ಮಾಡಿ ಕೊನೆಗೆ ವಜ್ರಾಯುಧದಿಂದಾಗಿ ಅವನು ಸಂಹಾರ ಮಾಡಲ್ಪಟ್ಟ ಅಂತ ಹೇಳಿ ಹೇಳ್ತಾರೆ. ಖಲಿದ್ವಯಂ ಮಹದಾಶ್ಚರ್ಯಂ ಯದೇ ರಜತ್ ಪ್ರಕೃತಿಸ್ತವ ವಾಸುದೇವೇ ಭಗವತಿ ಸರ್ವಾತ್ಮನಿ ದೃಢಾಮತಿ ಅಂತ ಹೇಳಿ. ಇದೆಲ್ಲ ನೋಡಿ ಇಂದ್ರನಿಗೆ ಆಶ್ಚರ್ಯ ಆಗತ್ತೆ. ಇವನು ಹುಟ್ಟಿದ್ದು ನೋಡಿದ್ರೆ ಆ ರಜೋಗುಣ ಇವನಲ್ಲಿರೋದು, ಆದ್ರೆ ಭಗವಂತನನ್ನು ಇಷ್ಟು ಆರಾಧನೆ ಮಾಡ್ತಾ ಇದ್ದಾನಲ್ಲ, ಭಗವಂತನ ಭಕ್ತಿ ಇವನಿಗೆ ಎಷ್ಟಿದೆಯಲ್ಲ ಅಂತ ಅವನಿಗೆ ಆಶ್ಚರ್ಯ ಆಗಿ ಅವನು ಇವನ ಮೇಲೆ ಕರುಣೆಯಿಂದಾಗಿ ವಜ್ರದಿಂದಾಗಿ ದಾಳಿಯನ್ನು ಮಾಡ್ತಾನೆ. ಆಗ ಅವನ ಸಂಹಾರವೂ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಒಂದು ಮಾತು ಬರುತ್ತೆ ಏನಂತ ಹೇಳಿದ್ರೆ, ವಜ್ರಾಯುದಿಂದಾಗಿ ಹೊಡೆದಾಗ ಅವನ ಕತ್ತಿ ಸಿಡಿ ಹೋಗಿಲ್ಲ ತಕ್ಷಣ. ಸುಮಾರು 365 ದಿನ ಅಂದ್ರೆ 1 ಸಂವತ್ಸರ ಬೇಕಾಯ್ತು ವಜ್ರಾಯುದಿಂದ ಅವನ ತಲೆ ಕರೀಲಿಕ್ಕೆ ಅಂತ ಹೇಳಿ. ಅಂದ್ರೆ ಹಾಗರ್ಥ ಅಲ್ಲ, ಅವರು ಒಂದು ವರವನ್ನು ಕೇಳಿದ್ದಂತೆ. ಏನು ವರ ಅಂತ ಹೇಳಿದ್ರೆ, ನನ್ನ ಶಿರಚ್ಛೇದ ಮಾಡು, ಅಗ್ನಿ ಪುರಾಣದಲ್ಲಿ ಬರುತ್ತೆ, ಶಿರಚ್ಛೇದ ಮಾಡು. ಆದ್ರೆ ಅದು ಹೇಗಾಗಿರ್ಬೇಕು ಅಂದ್ರೆ ಹಸಿನವಾಗಿರುವಾಗ ಆ ಪದಾರ್ಥ ಅದು ಒಣವೂ ಕೂಡ ಆಗಿರಬಾರ್ದು, ಅಂತ ಪದಾರ್ಥದಿಂದಾಗಿ ನನ್ನ ಶಿರಚ್ಛೇದ ಮಾಡು ಅಂತ ಹೇಳಿ. ಆಗ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಇಂದ್ರ ಸಮುದ್ರದ ನೊರೆ, ಸಮುದ್ರದಲ್ಲಿ ಬರುತ್ತಲ್ಲ ನೊರೆ, ಅದು ಹಸಿಯೂ ಅಲ್ಲ ಒಣವೂ ಅಲ್ಲ, ಅದರಿಂದಾಗಿ ವಜ್ರಾಯುಧದಿಂದಾಗಿ ಏನ್ ಮಾಡ್ದ ಅಂತ ಹೇಳಿದ್ರೆ ಅವನ ಶಿರಚ್ಛೇದವನ್ನ ಮಾಡ್ದ ಅಂತೇಳಿ. ಹೀಗೆ ವೃತ್ರಾಸುರನ ಸಂಹಾರ ಆಗ್ಲಿಕ್ಕೆ, ವಿಶ್ವರೂಪರ ಸಂಹಾರ ಆಗ್ಲಿಕ್ಕೆ ಎಲ್ಲದಕ್ಕೂ ಕೂಡ ಕಾರಣ ಯಾವುದು ಅಂತ ಹೇಳಿದ್ರೆ ಅದು ನಾರಾಯಣ ವರ್ಮ ಅಂತ ಹೇಳಿ. ಇಷ್ಟೆಲ್ಲ ಆಯ್ತಲ್ಲ, ಬ್ರಹ್ಮ ಹತ್ಯೆ ಬಂತು. ಮತ್ತೆ ವೃತ್ರಾಸುರನ ಸಂಹಾರ ಆದಾಗ ಇಂದ್ರನಿಗೆ ಮತ್ತೆ ಬ್ರಹ್ಮ ಹತ್ಯೆ ಬಂತು. ಏನ್ ಮಾಡ್ದ ಅಂತ ಹೇಳಿದ್ರೆ, ಬ್ರಹ್ಮ ಹತ್ಯೆ ದೋಷ ಯಾವುದೋ ಒಂದು ರೂಪದಿಂದ ಅವನಿಗೆ ಕಾಡ್ತಾ ಇತ್ತು. ಆಗ ತಕ್ಷಣ ಅವನು ಮಾನಸ ಸರೋವರ ಕೋಡ್ ಹೋದ. ಅಲ್ಲಿ ಕಮಲದ ದಂಡು ಇರುತ್ತಲ್ಲ ಉದ್ದೋದು, ಅದ್ರ ಒಳಗಡೆ ಕೂತು ಹಲವಾರು ವರ್ಷಗಳ ಕಾಲ ತಪಸ್ಸು ಮಾಡಿದ್ದಂತೆ. ಅಲ್ಲ, ಅವನು ತಪಸ್ಸು ಮಾಡ್ತಾ ಕೂತ್ರೆ ಇಲ್ಲಿ ರಾಜ್ಯಭಾರ ಮಾಡೋದು ಯಾರು ಅಂತ ಹೇಳಿದ್ರೆ ನಹುಷ ಮಹಾರಾಜ ಆಗ ರಾಜ್ಯಭಾರ ಮಾಡ್ತಾ ಇದ್ದ. ಒಂದಿಷ್ಟು ವರ್ಷ ಕಳೆದ ಮೇಲೆ ಆ ನಹುಷನಿಗೆ ಅನಿಸ್ತಂತೆ, ಈಗ ನಾನೇ ಇಂದ್ರ. ಇಂದ್ರ ಅಂದ್ರೆ ಏನ್ ಅರ್ಥ ಅಂದ್ರೆ, ಇಂದ್ರ ಅನ್ನೋದು ಒಂದು ಹೆಸರು ಅಲ್ಲ, ಅದು ಪದವಿ. ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಇದೆಲ್ಲವೂ ಕೂಡ ಪದವಿ ಹೇಗೋ, ಇಂದ್ರ ಅನ್ನೋದು ಕೂಡ ಒಂದು ಪದವಿ. ಈಗ ಇಂದ್ರ ಪದವಿಯಲ್ಲಿ ಇರೋದು ಪುರಂದರ ಅನ್ನುವಂಥವನು. ಹಾಗೆ ಇಂದ್ರ ಪದವಿಯಲ್ಲಿ ನಹುಷ ಇದ್ದಾಗ ಅವನಿಗೆ ಅನಿಸ್ತು, ಈ ಪದವಿಯಲ್ಲಿ ನಾನೇ ಇದ್ದೀನಿ, ಹಾಗಾಗಿ ಶಚಿದೇವಿ ನನ್ನ ಪತ್ನಿ, ನೀನು ಬಾ ನನ್ನ ಜೊತೆ ಅಂದ. ಏನು ಹಾಗೆ ಮಾಡಿದ್ರೆ ಶಚಿದೇವಿಗೆ ಏನ್ ಮಾಡಬೇಕು ಅಂತ ವಿಚಾರ ಬಂತು. ಆಗ ಅವಳು ಮಾಡಿದ್ಲು, ನೀನು ಮೇನೆಯಲ್ಲಿ ಬಾ, ಆಗ ನಾನು ನಿನ್ ಜೊತೆ ಬರ್ತೇನೆ. ಮೇನೆ ಅಂದ್ರೆ ಪಲ್ಲಕ್ಕಿಯಲ್ಲಿ ಬಾ ಅಂತೇಳಿ. ಒಂದಿಷ್ಟು ಜನ ಋಷಿಗಳನ್ನ ಪಲ್ಲಕ್ಕಿ ಹೊತ್ಕೊಳ್ಳಿ, ಮೇನೆ ಹೊತ್ಕೊಳ್ಳಿ ಅಂತ ಹೇಳಿ ತಾನು ಪಲ್ಲಕ್ಕಿಯಲ್ಲಿ ಕುತ್ಕೊಂಡು ಬರ್ಬೇಕಾದ್ರೆ ಪಾಪ ಋಷಿಗಳೊಬ್ರು ಎತ್ತರ, ಒಬ್ರು ಕೂಳಿಗೆ, ಪಲ್ಲಕ್ಕಿ ಆ ಕಡೆ ಈ ಕಡೆ ಆಯ್ತು. ಕಶ್ಯಪ ಮಹರ್ಷಿಗಳಿಗೆ ಬೈದ, ಅವ್ರ ಕೋಪದಲ್ಲಿ ನೀನು ಸರ್ಪ ಆಗು ಅಂತ ಹೇಳಿ ಶಾಪ ಕೊಟ್ಟು ಸರ್ಪ ಅಗಿಬಿದ್ದ. ಹೀಗೆ ಯುಕ್ತಿಯಿಂದಾಗಿ ಶಚಿದೇವಿ ಪಾರಾದ್ಲು ಅಂತ ಹೇಳಿ. ಇದೆಲ್ಲ ಆದ್ಮೇಲೆ ತಪಸ್ಸು ಮುಗಿದ ಮೇಲೆ ಇಂದ್ರದೇವರು ಕೂಡ ಬಂದು ರಾಜ್ಯಭಾರವನ್ನ ಮಾಡಿದ್ರು ಅಂತ ಹೇಳಿ ಹೇಳ್ತಾರೆ. ಇದು ನಾರಾಯಣ ವರ್ಮದ ಶಕ್ತಿ ಅಂತ ಹೇಳಿ. ಅಂದ್ರೆ ನಾರಾಯಣ ವರ್ಮವನ್ನು ನಾವು ಲೋಕೋದ್ಧಾರಕ್ಕೋಸ್ಕರ ಅಧ್ಯಯನ ಮಾಡಬೇಕು ಅಥವಾ ಪಾಲನ ಮಾಡಬೇಕು ಹೊರತು ಸ್ವಾರ್ಥಕ್ಕೋಸ್ಕರ ಮಾಡಿದ್ರೆ ಅದರಿಂದ ಯಾವ ಪ್ರಯೋಜನವೂ ಕೂಡ ಇಲ್ಲ ಅಂತ ಹೇಳಿ. ನಾವು ಪ್ರತಿನಿತ್ಯ ಅಂದ್ರೆ ಏನು ಅಂತ ಹೇಳಿದ್ರೆ, ಆ ಮಂತ್ರಗಳು ಯಾವ ಉದ್ದೇಶಕ್ಕೋಸ್ಕರ ಇರ್ತಾವೋ ಅದಕ್ಕೋಸ್ಕರ ಜಪ ಮಾಡಿದಾಗ ಅದರ ಫಲವನ್ನ ನಾವು ಉಣಬಹುದು. ಇಲ್ಲದಿದ್ರೆ ಅದು ಆಗೋದಿಲ್ಲ. ಈಗ ನಾವು ಪ್ರತಿನಿತ್ಯ ಗಾಯತ್ರಿ ಜಪ ಮಾಡ್ಬೇಕು, ಯಾವುದಕ್ಕೋಸ್ಕರ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಬ್ರಾಹ್ಮಣ್ಯವನ್ನ ಉಳಿಸ್ಕೊಳ್ಬೇಕಲ್ವಾ, ಅದಕ್ಕೋಸ್ಕರ ನಾವು ಗಾಯತ್ರಿ ಜಪವನ್ನು ಮಾಡ್ಬೇಕು. ಅದು ಬಿಟ್ಟು ಇಲ್ಲ ನನ್ನ ಮಗ SSLC ಯಲ್ಲಿ ಉತ್ತಮ ರ್ಯಾಂಕ್ ನಲ್ಲಿ ಬರಲಿ ಅಂತ ಗಾಯತ್ರಿ ಜಪ ಮಾಡಿದ್ರೆ, ಅಥವಾ ಉನ್ನತ ಪದವಿಯನ್ನು ಪಡೆಯಲಿ ಅಂತ ಗಾಯತ್ರಿ ಜಪ ಮಾಡಿದ್ರೆ, ಗಾಯತ್ರಿ ಜಪದಿಂದ ಬರಬೇಕಾದಂತಹ ಫಲ ನಮ್ಗೆ ಹೇಗೆ ಬರ್ಲಿಕ್ಕೆ ಸಾಧ್ಯ? ಬರೋದಿಲ್ಲ. ಅದು ನಾರಾಯಣ ವರ್ಮವನ್ನು ನಾವು ಜಪಿಸ್ಬೇಕಾದ್ರೆ, ಪಾಲನ ಮಾಡಬೇಕಾದ್ರೆ ಅದರ ಉದ್ದೇಶ ಏನಿದೆಯಲ್ಲ, ಏನು ಅದರ ಉದ್ದೇಶ? ನಮ್ಮನ್ನ ಭಗವಂತ ಎಲ್ಲಾ ಕಡೆಯಲ್ಲೂ ಕೂಡ ರಕ್ಷಣೆ ಮಾಡ್ತಾನೆ, ಹೌದು. ಆದ್ರೆ ಅದರ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಭಗವಂತನ ಸನ್ನಿಧಾನವನ್ನ ಹೆಚ್ಚು ಮಾಡಿಕೊಳ್ಳೋದು ಅಂತ ಹೇಳಿ, ಅಥವಾ ಅವಾಗ ಆ ಭಾಗವತದ ಸಾರವನ್ನು ನಾವು ಅರಿತುಕೊಳ್ಳೋದು ಅಂತ ಹೇಳಿ.
ಅದು ಬಿಟ್ಟು ನಾರಾಯಣ ಮಂತ್ರವನ್ನು ಜಪ ಮಾಡ್ತೇನೆ, ನನಗೊಂದು ಸಂಪತ್ತು ಬರಲಿ, ಇದೆಲ್ಲವೂ ಕೂಡ ಬರಲಿ ಅಂತ ಹೇಳಿದ್ರೆ ಅದು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಹಾಗಾಗಿ ನಾರಾಯಣ ವರ್ಮವನ್ನ ನಾವು ಜಪಿಸಬೇಕಾದ್ರೆ ಭಗವಂತನ ಪ್ರೀತಿ, ಭಗವಂತನ ಜ್ಞಾನ, ಭಗವಂತನಲ್ಲಿ ಭಕ್ತಿ ಇವುಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಜಪಿಸಿದಾಗ ನಮಗೆ ಬೇಕಾದದ್ದನ್ನ ಯೋಗಕ್ಷೇಮ, ನಮ್ಮ ಯೋಗಕ್ಷೇಮವನ್ನ ಕೃಷ್ಣ ಗೀತೆಯಲ್ಲಿ ಹೇಳಿದಂತೆ ಯೋಗಕ್ಷೇಮ ವಹಾಮ್ಯಹಂ. ಯೋಗಕ್ಷೇಮ ಅಂದ್ರೆ ಏನು ಅಂತ ಹೇಳಿದ್ರೆ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ ಅಂತ ಹೇಳಿ. ಅಪ್ರಾಪ್ತಸ್ಯ ಪ್ರಾಪ್ತಿ, ನಮ್ಮಲ್ಲಿ ಇದುವರೆಗೂ ಕೂಡ ಅದು ಇಲ್ವೇ ಇಲ್ಲ, ಅದು ನಮಗ್ ಬಂತ, ಅದನ್ನು ಯೋಗ ಅಂತ ಕರೀತಾರೆ. ನಮ್ಮಲ್ಲಿ ಎಲ್ಲವೂ ಕೂಡ ಇದೆ, ಅಥವಾ ಯೋಗ ಬಲದಿಂದ ಯಾವುದೋ ಒಂದು ನಮ್ಮಲ್ಲಿ ಬಂದಿದೆ, ಅದನ್ನು ಪ್ರಾಪ್ತಸ್ಯ ಪರಿರಕ್ಷಣ, ಇರೋದನ್ನ ಉಳಿಸ್ಕೊಳ್ಬೇಕಲ್ಲ, ಅದನ್ನು ಕ್ಷೇಮ ಅಂತ ಕರೀತಾರೆ. ಇರದೇ ಇರೋದನ್ನ ಪಡೆದುಕೊಳ್ಳೋದು ಅದು ಯೋಗ, ಇರೋದನ್ನ ರಕ್ಷಣೆ ಮಾಡ್ಕೊಳ್ಳೋದು ಅದು ಕ್ಷೇಮ. ಈ ಎರಡನ್ನು ನಾವು ಮಾಡ್ಲಿಕ್ಕೆ ಆಗುತ್ತೇನೆ? ಯಾವತ್ತೋ ಒಂದಿನ ಬಂದು ರಾತ್ರಿ ಕಳಪೆ ಮಾಡ್ಕೊಂಡ್ರೆ ಮುಗಿದು ಹೇಳ್ತಿ, ಏನೂ ಇಲ್ಲ ನಮ್ಮಲ್ಲಿ. ಅದರಿಂದಾಗಿ ಭಗವಂತ ಹೇಳಿದಾನೆ, ನಿಮ್ಮ ಯೋಗಕ್ಷೇಮಗಳು ನಿಮ್ಮ ಜವಾಬ್ದಾರಿ ಅಂತ ಹೇಳಿ. ಅದರ ಕಿರಿಕಿರಿಯನ್ನು ನಾವು ಮರೆತು ಕೇವಲ ಭಗವಂತನ ಪ್ರೀತಿ, ಭಗವಂತನ ಭಕ್ತಿ, ಭಗವಂತನ ಜ್ಞಾನ ಇವುಗಳನ್ನ ಉದ್ದೇಶವಾಗಿ ಇಟ್ಟುಕೊಂಡು ನಾವು ಯಾವಾಗ ಈ ಮಂತ್ರಗಳನ್ನ ಜಪಿಸ್ತೇವೋ ಆಗ ಭಗವಂತ ನಮಗೆಲ್ಲರಿಗೂ ಕೂಡ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ. ಹಾಗಾಗಿ ಈ 2 ದಿನಗಳ ಅಥವಾ ನಾವೊಂದು ವಿಚಾರ ಹೇಳಲೇಬೇಕು, ಬಹಳ ಮನಸ್ಸಿನಿಂದಾಗಿ ಬರುವಂತಹ ವಿಚಾರ ಇದು. ಯಾರೋ ಒಂದಿಬ್ಬರಿಗೆ ಖುಷಿಯಾಗ್ಲಿ ಅಂತ ಹೇಳಿ ನಾನು ಹೇಳುವಂತ ವಿಚಾರ ಅಲ್ಲ. ನಾನು ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಈ ಸ್ಥಳದಲ್ಲಿ ಜ್ಞಾನ ಕಾರ್ಯಗಳು ಬಹಳ ನಿರಂತರವಾಗಿ ಆಗ್ತಾನೆ ಇದೆ. ಇದನ್ನ ನೋಡಿದಾಗ ಬಹಳ ಸಂತೋಷ ಆಗುತ್ತೆ. ಹಾಗಾಗಿ ನಾವು ಮನುಷ್ಯರಲ್ಲಿ ವೈಮನಸ್ಯಗಳು ಬರೋದು ಸಹಜ. ಯಾರಿಗೇ ಎಷ್ಟೇ ವೈಮನಸ್ಯಗಳು ಬಂದರೂ ಕೂಡ ಭಗವಂತನ ಪ್ರೀತಿಗೋಸ್ಕರ, ನಮ್ಮ ಜೀವಿಗಳಲ್ಲಿರುವಂತಹ ಪ್ರತಿಯೊಬ್ಬ ಜೀವಿಗಳಿರುವಂತಹ ಭಿನ್ನ ರೀತಿ ಭಗವಂತನ ಪ್ರೀತಿಗೋಸ್ಕರ ನಾವು ಎಲ್ಲರೂ ಕೂಡ, ಎಲ್ಲಾ ಸಮಾಜದವರು ಕೂಡ ಒಗ್ಗಟ್ಟಾಗಿ ಇಂತಹ ಜ್ಞಾನಸತ್ರ ಕಾರ್ಯಕ್ರಮಗಳನ್ನ ನಿರಂತರವಾಗಿ ನಡೆಸುವಂತಹ ಪ್ರಕ್ರಿಯೆ ನಾವು ಇಟ್ಟುಕೊಂಡಿದ್ದೀರಿ. ಇದು ಹೀಗೆ ಮುಂದುವರಿಯುವಂತೆ ಭಗವಂತ ಅನುಗ್ರಹ ಮಾಡಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಇದು ಬಹಳ ಸಂತೋಷದ ವಿಷಯ ಇದು. ಆಮೇಲೆ ಯಾವುದೇ ವಿಚಾರಗಳನ್ನ ಕೇಳಿದಾಗ್ಲೂ ಕೂಡ ಕೇಳಿ ಬಿಡಬೇಡಿ ದಯವಿಟ್ಟು. ಆದಷ್ಟು ಅಂದ್ರೆ ನಮ್ಮ ರಾಮಾಯಣ, ಮಹಾಭಾರತ, ಭಾಗವತ ಇದೆಲ್ಲವೂ ಕೂಡ ಗ್ರಂಥಗಳಲ್ಲ. ಇವು ಗ್ರಂಥಗಳು ಬೇರೆ, ಜೀವನ ಪದ್ಧತಿಗಳು ಬೇರೆ, ಜೀವನ ಬೇರೆ. ಇದೆಲ್ಲವೂ ಕೂಡ ಜೀವನ ಕ್ರಿಯೆ. ಇವು ಭಾಗವತ ಅಂತ ಹೇಳಿದ್ರೆ ಕೇವಲ ಆ ಭಾಗವತದ ಕಥೆಗಳನ್ನ ಕೇಳಿ ಅಲ್ಲೇ ಬಿಟ್ಟಿದೆ ಅಂತ ಹೇಳಿ ಪರಿಗಣನೆ ಬರೋದಿಲ್ಲ. ಅದು ನಮ್ಮ ಜೀವನ ಬದುಕಾಗಬೇಕು. ಹಾಗಾದಾಗ ಮಾತ್ರ ನಾವು ಶ್ರವಣ ಮಾಡಿದ್ದು ಒಂದಿಷ್ಟು ಹೆಚ್ಚು ಪುಣ್ಯವನ್ನು ತಂದು, ಶ್ರವಣ ಮಾಡಿದ್ದರ ಪುಣ್ಯ ಇದ್ದೇ ಇರುತ್ತೆ, ಹೆಚ್ಚು ಪುಣ್ಯ ತಂದು ಕೊಡುತ್ತೆ ಅಂತೇಳಿ. ಹಾಗಾಗಿ ಈ ಅಧಿಕ ಮಾಸ ಪೂರ್ತಿ ಏನು ನೀವು ಶ್ರವಣ ಮಾಡ್ತಾ ಇದ್ದೀರಿ ಭಗವಂತನ ಕಥಾಶ್ರವಣವನ್ನ, ಇದನ್ನ ಆದಷ್ಟು ಭಗವಂತನ ಕಥಾಶ್ರವಣ ಜೊತೆಗೆ ಭಗವದ್ಭಕ್ತರ ಕಥಾಶ್ರವಣವನ್ನು ಕೂಡ ಮಾಡ್ತಾ ಇದ್ದೀವಿ. ಅದನ್ನೆಲ್ಲವನ್ನು ಕೂಡ ಆದಷ್ಟು ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡೋಣ. ಹಾಗೆ ಆಗುವಂತ ಭಗವಂತ ಎಲ್ರಿಗೂ ಕೂಡ ಅನುಗ್ರಹಿಸಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡೋಣ. ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಶೋಭರಹಿತ ಸಜ್ಜನಾ ಸಂತು ನಿರ್ಭಯಾ ಅಪುತ್ರ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅದನಾ ಸದನಾ ಸಂತು ಜೀವಂತು ಶರದಾಂ ಸದಂ ಶ್ರೀಕೃಷ್ಣಾರ್ಪಿತಮಸ್ತು.